ಅಬ್ಬಬ್ಬಾ ಎಷ್ಟು ಜನ ಬಂದಿದ್ದಾರೆ. ರೊಮ್ಯಾನ್ಸ್ ಇದೆ, ಅಬ್ಬಬ್ಬಾ ಕಾಮಿಡಿ, ಅಬ್ಬಬ್ಬಾ. ಅಜಯ್ ನಿಮ್ಮ ಏಜ್ ಏನು? 57. ನಮ್ಮ ಡ್ಯಾಡಿಗಿಂತ 3 years ಜೂನಿಯರ್. ಈ ಎಣ್ಣೆ ಕೊಡುತ್ತಿದ್ರೆ ನಾನು ದೊಣ್ಣೆ ಒಂದು ಹೋಯ್ತು. ಸೀರೆ, ಹೀರೋ, ಬೀಡಿ, ಹಬ್ಬ ಹಬ್ಬ. ಕಾಲ್ ಶಾಟ್ ಇಡ್ತೀರಾ ನೀ ಕಾಲ್ ಇದ್ದ ನೀವು ನೋಡಿ ಹಬ್ಬಬ್ಬ February 16. ಈ ಪಿಕ್ಚರ್ ಅಲ್ಲಿ ಡೈಲಾಗ್ ಇದೆಯಾ ನಿಮ್ಗೆ? ಅಲ್ಲೊಂದಿಲ್ಲ ಇದೆ. ಸೊ ಮತ್ತೆ ನೀವೇನ್ ಮಾಡಿದ್ರಿ ಸಿನಿಮಾದಲ್ಲಿ? ಓಡಾಡ್ಕೊಂಡಿದ್ರು ಲುಂಗಿ ಹಾಕೊಂಡು. ಇಡೀ ಸಿನಿಮಾ ಹಂಗೆ ಆಯ್ತು. ನಿಮ್ ಪಾತ್ರ ಏನಿದ್ರಲ್ಲಿ ಅಜಯ್? ಅದನ್ನ 17ನೇ ತಾರೀಕು ಎಣ್ಣೆ ಪಾಂಡವ್ ನೀವು? ಆಕ್ಚುಲ್ ಆಗಿ ಇವರು ನಮ್ಮ ತಂದೆ ಜೊತೆ ಅಮ್ಮ ಕೊಡ್ತಾರೆ ತುತ್ತು. ಹಬ್ಬಬ್ಬ ಬರ್ತಿದೆ February 16. ನಮಸ್ಕಾರ, ನೀವು ನೋಡ್ತಿರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್. ಸೊ ಹೊಸದಾಗಿ ಒಂದು ಅಬ್ಬಬ್ಬ ಅನ್ನೋ ಒಂದು ಸಿನಿಮಾ ಬಂದಿದೆ. ಈ ಅಬ್ಬಬ್ಬ ಅನ್ನೋ ಸಿನಿಮಾಗೆ ಅಬ್ಬಬ್ಬ ಅನ್ನೋಷ್ಟು ತಾರಾಗಣ ಹಾಕೊಂಡು ಅಬ್ಬಬ್ಬ ರೀತಿಲಿ ಡೈರೆಕ್ಟ್ ಮಾಡಿರೋದು ನಮ್ಮ KM ಚೈತನ್ಯ ಸರ್ ಅವರು. ಈ ಸಿನಿಮಾ ನೋಡಿದಾಗ್ಲೂ ನೀವು ಅಬ್ಬಬ್ಬ ಎಂತ ಸಿನಿಮಾ ಅಂತ ಹೇಳ್ತೀರಾ. ಇವತ್ತು ಇಂಟರ್ವ್ಯೂಗೆ ಕೂಡ ಅಬ್ಬಬ್ಬ ಏನ್ ಜನ ಬಂದಿದ್ದಾರೆ ಅಂತ ಕೂಡ ಹೇಳ್ತೀರಾ. ಸರ್ ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ಗೆ ಸ್ವಾಗತ ಸರ್. ನಿಮ್ಮ ನೋಡಿದ್ರೆ ನೀವು ಹಬ್ಬಬ್ಬ ಅಂತಾರ ಸಿನಿಮಾ ಮಾಡಿದ್ರೆ ನೀವು ದಿನಗಳು ಕ್ಷಣಗಳು ಆ ಥರದೆಲ್ಲ ಮಾಡ್ತೀರಾ. ನೀವ್ ಹೆಂಗೆ ಸರ್ ಸಡನ್ ಆಗಿ ಅಬ್ಬಬ್ಬ ಅಂತ ಬಂದ್ಬಿಟ್ರಿ? ಆಕ್ಚುಲಿ ಇದು 2ನೇ ಕಾಮಿಡಿ ಫಿಲ್ಮ್ ನಾನು ಮಾಡಿರೋದು. ನಾನು 2012 ಅಲ್ಲಿ ಪರಾರಿ ಅಂತ ಒಂದು ಸಿನಿಮಾ ಮಾಡಿದೆ. ಕರೆಕ್ಟ್. ಶುಭ ಮತ್ತೆ ಕಾಮಿಡಿ ಇಸ್ ಲೈಕ್ ಅ ವೆರಿ ಡಿಫಿಕಲ್ಟ್ ಜಾನ್ರ್, ಆದ್ರೆ ನನಗೆ ತುಂಬಾ ಖುಷಿ ಕೊಡುವಂತ ಜಾನ್ರ್. ನೈಸ್. So I have a great team of actors, I had a great script, and that's how Abbabba has. ಸೂಪರ್. ಸ್ಕ್ರಿಪ್ಟ್ ಬಗ್ಗೆ ಅಂತೂ ಸರ್ ಹತ್ರ ಮಾತಾಡ್ತೀನಿ. ಆ್ಯಕ್ಟರ್ಸ್ ಬಗ್ಗೆ ಮಾತಾಡಿದ್ರೆ ಹಬ್ಬಬ್ಬಾ ಎಷ್ಟು ಜನ ಬಂದಿದ್ದಾರೆ. ನಾನೊಂದು ಕೆಲಸ ಮಾಡ್ತೀನಿ, ಆ ಕಡೆಯಿಂದ ಶುರು ಮಾಡ್ತೀನಿ. ಅಲ್ಲಿಂದ ಬಂದರೆ ಗುಂಗುರು ಕೂದಲು ಅಜಯ್ ಅವರಿದ್ದಾರೆ. ಆಮೇಲೆ ಇಲ್ಲಿ ಪೈಲ್ವಾನ್ ರಾಮಣ್ಣನಾಗಿ ಎಲ್ಲರೂ ನೋಡಿರ್ತಾರೆ. ಆ್ಯಂಡ್ ಇವರು ಅಮೃತಂಗೊಂದು ಪಾಸ್ ಕೊಟ್ರಪ್ಪ. ನನಗೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂದರೆ ವೆಲ್ಕಮ್ ಅಮೃತ. ಥ್ಯಾಂಕ್ ಯು. ಅದೇ ಅವಾಗಲೇ ಲಿಖಿತ್ ರೇಗಿಸ್ತಾ ಇದ್ರ ಯೂಟ್ಯೂಬ್ ಚಾನಲ್ ಬರ್ತೀನಿ ಅಂದ್ರೆ ಮಾತ್ರ ಸಿನಿಮಾ ಒಪ್ಕೊಳ್ಳೋದು ಅಂತ. ನೈಸ್ ಥಿಂಗ್. ಅಗ್ರಿಮೆಂಟ್ ಅಲ್ಲೇ ಇದು ನಿಜವಾಗ್ಲೂ ಎಲ್ಲ ಆಕ್ಟರ್ಸ್ ಕಲಿಬೇಕಾದಂತ ಒಂದು ಪಾಠ. ನೀವು ಕಾಂಟ್ರಾಕ್ಟ್ ಸೈನ್ ಮಾಡ್ಬೇಕಾದ್ರೆ ಒಂದು ಪೇಜ್ ಅಲ್ಲಿ ಮೆನ್ಷನ್ ಆಗಿರ್ಬೇಕು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್ ಶೂಟ್ ಆಗ್ತಿದ್ಯಾ ಅಂತ ಹೇಳಿ. ಬಟ್ ನಮ್ಮ ರೈಟ್ ಸೈಡ್ ಅಲ್ಲಿ ನಮ್ಮ ಊರ್ ಕಡೆಯವರು ಇದ್ದಾರೆ, ಸ್ವಲ್ಪ ಜಾಸ್ತಿ ಇಂಟ್ರೊಡಕ್ಷನ್ ಮಾಡ್ತೀನಲ್ಲ. ನಮ್ಮ ಮಂಗಳೂರು ಭಾಗದ ನೀವು ಪಾಸ್ ತಗೊಂಬಿಡಿ. ವೆಲ್ಕಮ್ ಲಿಖಿತ್ ಅಗೇನ್. ಆಮೇಲೆ ಆ ಕಡೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅವರು ಅವ್ರ ಹೆಂಡತಿ ಮಾಡೋ ವಿಡಿಯೋಸೇ ಫೇಮಸ್ಸು. ಅಷ್ಟು ಸಾವಿರಾರು ಅಭಿಮಾನಿಗಳಲ್ಲಿ ನಾನು ಕೂಡ ಒಂದು ಅಭಿಮಾನಿ. ಆಯ್ದಾನು ಅಬ್ಬ ಆಯ್ದಾನು. ಏನ್ ಸರ್ ಇದು ಅಬ್ಬಬ್ಬ? ಅಬ್ಬಬ್ಬ ಪದಕ್ಕೇನು ಅರ್ಥ ಇಲ್ಲ ಡಿಕ್ಷನರಿಯಲ್ಲಿ ನೋಡೋದು ಕೂಡ. ಆದ್ರೆ ನಮ್ಗೆ ಖುಷಿ ಆದಾಗ ಅಬ್ಬಬ್ಬ ಅಂತೀವಿ, ಭಯ ಆದಾಗ ಅಬ್ಬಬ್ಬ ಅಂತೀವಿ, ಎಲ್ಲಾ ಕ್ಷಣದಲ್ಲೂ ಅಬ್ಬಬ್ಬ ಅಂತೀವಿ. ಸೊ ಆ ಒಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆಯಲ್ಲ, ಅದು ಅಬ್ಬಬ್ಬ ಪದದ ಅರ್ಥ. ನಮ್ ಸಿನಿಮಾಗೆ ಯಾಕೆ ಅಬ್ಬಬ್ಬ ಅಂತ ಹೆಸರಿಟ್ಟಿದೀವಿ ಅಂದ್ರೆ ಇದರಲ್ಲಿ ಎಲ್ಲಾ ರೀತಿಯ ಅಬ್ಬಬ್ಬ ಮೂಮೆಂಟ್ಸ್ ಇದೆ, ಬಿಗಿನಿಂಗ್ ಇಂದ ಎಂಡ್ ವರೆಗೂ. ರೊಮ್ಯಾನ್ಸ್ ಇದೆ, ಅಬ್ಬಬ್ಬ ಕಾಮಿಡಿ ಇದೆ, ಅಬ್ಬಬ್ಬ ಒಂದ್ ರೀತಿ ಫಾಲ್ಸ್ ಹಾರರ್ ಇದೆ, ಅಬ್ಬಬ್ಬ ಟ್ರಾಜಿಡಿ ಇದೆ. ಸೊ ಎಲ್ಲವೂ ಸೇರಿಸಿದಂಥದ್ದು ನಮ್ಮ ಸಿನಿಮಾ. ಸೂಪರ್ ಸರ್, ಸೂಪರ್. ನಮ್ದೊಂದು ಹಬ್ಬ ಇದೆ ಸರ್, ನಂದು ಅಜಯ್ದು. ನಿಜವಾಗ್ಲೂ ಹಬ್ಬನೇ. ನಾವಿಬ್ರು ಒಂದು ಸಿನಿಮಾ ಮಾಡಿದ್ವಿ, ಹಬ್ಬ. ಸ್ವಲ್ಪ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿದೆ, ಕರೆಂಟ್ ಪಾಸ್ ಆಗ್ತಾ ಇಲ್ಲ. ನಮ್ದು ಕಾದ್ವಿ 2 ವರ್ಷ. ಆಕ್ಚುಲಿ ಅದಕ್ಕೆಲ್ಲ ಕಾರಣ ಧನು. ನಮ್ದು ಏನಾಗಿದೆ ಅಂದ್ರೆ ಶಿವಮೊಗ್ಗ ಹೋಗಿದ್ವಿ, ಅಲ್ಲ ಅವ್ರು ಸ್ವಲ್ಪ ಮಿಸ್ ಹೊಡೆದ್ರು. ಮಿಸ್ ಹೊಡೆದಿದ್ದಕ್ಕೆ ಆ ಡೇಟೇ ಚೇಂಜ್ ಆಗಿದೆ. ನೀವ್ ಹೇಳೋ ಪ್ರಕಾರ ಇಷ್ಟು ದೊಡ್ಡ ತಾರಾಗಣ ಧನು ಅವರ ಡೇಟ್ಗೋಸ್ಕರ ಸ್ಟೇಜ್ ಮೇಲೆ ಯಾವ ತರ ಚೇಂಜ್ ಮಾಡೋದು. ಕೆಲವರು ನಾಲ್ಗೆ ಮೇಲೆ ಮಚ್ಚೆ ಹಾಕೊಂಡಿರ್ತಾರೆ, ಆ ತರ ಇವರು. ಏನ್ ಹೇಳಿದ್ರಿ ಸರ್? ಅದು ನಾನು ಪ್ರಾಸಗಳಲ್ಲಿ ಮಾತಾಡೋದು ಜಾಸ್ತಿ. ಹಾಗೆ ಪ್ರಾಸ ಮಾಡಕ್ ಹೋಗಿ ಅಲ್ಲಿ ಏನು ಕೆಲವೊಮ್ಮೆ ತಡವರಿಸ್ತೀನಿ. ಅದು ನೀಟಾಗಿ ಲಾಂಚ್ ಆಗ್ಬೇಕಿತ್ತು ಹಬ್ಬಬ್ಬ, ಅದೇನೋ ಪ್ರೊಡ್ಯೂಸರ್ ಈಗ ಯಾವತ್ತು ರಿಲೀಸ್ ಆಗ್ತದೆ ಫಿಲ್ಮ್ ಹೇಳಿ? ದೋಸೆ ಮೇಲೆ ಇರುತ್ತೆ ತೂತು. ನೀವು ನೋಡಿ ಹಬ್ಬಬ್ಬ February 16. ಯಾಕೆ ಧನು ಅವರೇ, ಯಾಕೆ? ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಎಂತ ಮಾತಾಡೋದು ಮಾರ್ರೆ, ನನಗೆ ಸ್ಟೇಜ್ ಮೇಲೆ ಏನ್ ಮಾತಾಡೋದು ಗೊತ್ತಾಗ್ತಿಲ್ಲ. ನಿನಗೆ ಏನ್ ಅನ್ಸುತ್ತೆ ಅದು ಮಾತಾಡೋದು. ಅಲ್ಲ ಎಂತಾದ್ರೂ ಹೇಳಿ ಅಲ್ಲ ಅಂದ. ಒಂದ್ ಕೆಲಸ ಮಾಡೋ, ಒಬ್ಬೊಬ್ರು ಒಂಥರ ಮಾತಾಡ್ತಾರೆ, ನೀನ್ ಪ್ರಾಸ ಮಾತಾಡೋ ಅಂದ್ರೆ
ಹೌದಾ ಆಯ್ತು ಅಂತ. ನಿಮ್ದಿದು ಕಾಲೇಜು ಫೆಸ್ಟ್, ಅದೇನೋ ಕಾಲೇಜ್ ನಿಮ್ದಿದು ಕಾಲೇಜು ಫೆಸ್ಟ್ ಫೆಸ್ಟ್ ಇಲ್ಲಿ ನಡೆದಿದೆ ಸಿನಿಮಾ ಫೆಸ್ಟ್. ಸಿನಿಮಾ ನೋಡಿ ಜುಲೈ 1 ಅಂತ ಹೇಳಕ್ ಹೋದ, ಏನೇನೋ ಸಗಣಿ ಏನೇನೋ ಹೇಳಿ ಚೆನ್ನಾಗಿ ಹೇಳ್ದ ಮಾತ್ರ. ಇಲ್ಲ ಅದು ಸೆಗಣಿ ಆಗ್ತಿರ್ಲಿಲ್ಲ. ನಾನು ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳಿದೆ. ಈ ಮಂಗಗಳಿದ್ದಾರಲ್ಲ ನಗ್ತಾನೇ ಇರ್ತಾರೆ. ಸುಮ್ಮನೆ ಕತೆ ಹೇಳ್ಬಿಟ್ಟು ಏನ್ ಹೇಳಿದ್ದೀವಿ ನಂದಿದು ಸಿನಿಮಾ ಯಾರಾದ್ರೂ ಮಾತಾಡ್ಬೇಕಾದ್ರೆ ಈಗ ನಾನು ಸೀರಿಯಸ್ ಆಗಿ ಪಾಪ ಮಕ್ಳ ಜೊತೆ ಮಾತಾಡ್ತಿದ್ದೆ, ಇಂಟ್ರಾಕ್ಷನ್ ಆಗ್ತಿರುತ್ತೆ. ಇವರು ಗುಸ್ 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 ನಗ್ತಾ ಇರ್ತಾರೆ. ಅದೇನಾಗುತ್ತೆ, ನನ್ನ ಒಂಥರ ಕಾನ್ಸಂಟ್ರೇಷನ್ ತಪ್ಪಿಸ್ತಾರೆ. ಇಡೀ ಸಿನಿಮಾ ಹಂಗೆ ಆಯ್ತು. ಅಂದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಇವತ್ತು ಇಡೀ ಪ್ಯಾನ್ ಇಂಡಿಯಾ ನೋಡುತ್ತೆ. ಈ ರೀತಿ ಪ್ಯಾನ್ ಇಂಡಿಯಾ ನೋಡೋ ಯೂಟ್ಯೂಬ್ ಚಾನಲ್ ಅಲ್ಲಿ ಇವ್ರನ್ನೆಲ್ಲ ನೀವು ಮಂಗಗಳು ಅಂದಿದ್ದಾರೆ. ಸಾರಿ, ನಾವು ಅಷ್ಟು ಮಿಂಗಲ್ ಆಗಿದ್ದೀವಿ ಮೇಡಮ್. ಅದಕ್ಕೆ ನೀವು ಮಿಂಗಲ್ ಆದ್ರೆ ಮಂಗ ಅಂತ ಹೇಳ್ತೀರಾ? ಮಿಂಗಲ್ಗೂ ಮಂಗಗೆ ಎಂತ ಸಂಬಂಧ? ಹಾಗೇನು ಬೇಜಾರಾಗಿರುತ್ತೆ. ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಇವ್ರನ್ನ ಚೈತನ್ಯ? ಎಲ್ಲ ಹ್ಯಾಂಡಲ್ ಮಾಡಿದೆ, ಅವ್ರು ನನ್ನ ಹ್ಯಾಂಡಲ್ ಮಾಡಿದ್ರು. ಬೈದ್ರೆ ಆಕ್ಟರ್ಗಳಿಗೆ ಬೇಜಾರಾಗ್ಬೋದು, ಭಯ ಆಗ್ಬೋದು ಅಂತ ಅನ್ಕೊಳ್ತೀವಿ. ಇವರು ನಾನು ಬೈದಷ್ಟು ಕಾಂಟೆಸ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರವ್ರೆ. ಇವತ್ತು ನಾನು ಒಂದ್ಸತಿ ಬಯಸ್ಕೊಂಡೆ, ಇವತ್ತು ನಾನು 2 ಸತಿ ಬಯಸ್ಕೊಂಡೆ, ಅದ್ರ ಮೇಲೆ ಕಾಂಪಿಟೇಷನ್ ಅಲ್ಲಿ ಬಯಸ್ಕೊಳ್ಳೋದು. ಯಾರು ಜಾಸ್ತಿ ಬಯಸ್ಕೊತಿದ್ದು ಬಯಸ್ಕೊತಿದ್ದು? ಆಪೋಸಿಟ್ ಅಲ್ಲಿ ಸೆಂಟರ್ ಅಲ್ಲಿ ಯಾರು ಗೊತ್ತಿದ್ದಾರೆ? ಜಾಸ್ತಿ ಏನ್ ಬೈಗಳತ್ತಿದ್ದು? ಇಡಿಯಟ್ಸ್ ನಾಳೆ ಹೇಳ್ತೀರಾ? ಅಲ್ಲ ನೋಡ್ರಿ, ಡೈಲಾಗ್ ನಾಳೆ ಹೇಳ್ತೀರಾ? ನಾಳೆ ಹೇಳು. ಸೊ ಒಂದ್ ಸೆಟ್ ಅಲ್ಲಿ ಪ್ರಜ್ಞಾ ಬಂದಿದ್ರು ಅವತ್ತು. ಸೊ ಇವ್ರಿಗೆ ಬೆಳಗ್ಗೆಯಿಂದ ಒದ್ದಾಡ್ತಾ ಇದ್ದಾನೆ, ಬೇಗ ಬಂದ್ಬಿಟ್ಟು ಸೆಟ್ ಅಲ್ಲಿ ಅಲ್ಲಿಂದ ಇಲ್ಲಿ ಕಾರಿಡಾರ್ ಅಲ್ಲಿ ಏನಾಯ್ತು ಅಂದೆ. ಅಯ್ಯೋ ಇವತ್ತು ನನ್ನ ಹೆಂಡತಿ ಬರ್ತಾಳೆ, ಅವ್ರಿಗೆ ಬೈದ್ ಬಿಟ್ರೆ ನನಗೆ ಮರ್ಯಾದೆ ಹೋಗ್ತಾರೆ. ಅವತ್ತು ಬೈಸ್ಕೊಂಡ್ರ? ಅಯ್ಯೋ ತಡ್ಕೊಂಡ್ರು, ಚೈ ತಡ್ದು ಬ್ಲಾಸ್ಟ್ ಆಗೋಯ್ತು. ಅವರೇ ಹಾಳು ಮಾಡ್ಕೊಡ್ರು ಅವತ್ತು ಒಂದು ಸೀನಲ್ಲಿ. ಏನಾಯ್ತು? Explain ಮಾಡಿ. ಅದು ಸೆನ್ಸಾರ್ ಮಾಡ್ಬೇಕು ಅದು. ಪರವಾಗಿಲ್ಲ, ನಾನು ಮಾಡ್ತೀನಿ. ಹೇಳಿ ಇದೊಂದು ಎಣ್ಣೆ ಒಂದು ಹೇಳಿ. ನೀ ಎಣ್ಣೆ ಕೊಡುತ್ತಿದ್ರೆ ನನ್ನ ದೊಣ್ಣೆ ಒಂದು ಹೋಯ್ತು ಅಂತ ಹೇಳಿದ್ದು. ಹಾ, ಆ ದೊಡ್ಡ ಅದು ದೊಣ್ಣೆ ಇನ್ಫ್ಯಾಕ್ಟ್ ಅದೇ ಟೇಕ್ ಆಗಿದ್ದು, ಡಬ್ಬಿಂಗ್ ಅಲ್ಲಿ ಕರೆಕ್ಷನ್ ಮಾಡಿ. ಓ ಮೈ ಗಾಡ್, ಕ್ಯಾನ್ ಯು ಬಿಲೀವ್? ಒಂದ್ಸತಿ ಸರಿ 3 ಸತಿ ಸೇಮ್ ವರ್ಡ್ ಬೇಕಂತಾನೆ. ಇಲ್ಲ ಬೇಕಂತಲ್ಲ, ಅದು ಬಾಯಿ ಒದ್ದೆ ಆಗಿತ್ತು. ಬಾಯ್ ಹೋದ್ರೆ ಈಗ ನೀವೆಲ್ಲರೂ ಹಾಸ್ಟೆಲ್ ಇರೋರಾ? ಹೌದು. ನೀವು ಹಾಸ್ಟೆಲ್ ಏನ್ ಮಾಡ್ತಿದ್ದೀರಾ? ಸ್ಟೂಡೆಂಟ್ ಅದಕ್ಕೆ ಆಗಲಿದ್ದೆ. ನನ್ನ ಬಿಡಿ, ಇವನ್ನ ಕೇಳಿದ್ರೆ ಹೌದು, ಆದಿ ಕಾಲದಿಂದ ನೀವು ಏನದ್ದು ಶಿಲಾಯುಗದಿಂದ ಇದ್ದಾರೆ. ಅಲ್ಲ, ತಮಾಷೆ ಏನಂದ್ರೆ ಚೈತನ್ಯ ಸರ್ ಟಿವಿ ನೋಡಕ್ ಸ್ಟಾರ್ಟ್ ಮಾಡಿದಾಗಿಂದ ಅವ್ರು ಹಾಸ್ಟೆಲ್ ಇದಾರಂತೆ, ಇನ್ನ ಹಾಸ್ಟೆಲ್ ಇದ್ದಾರೆ. ನಾನು ಸ್ಕೂಲಲ್ಲಿ ಇರುವಾಗ. ಅಲ್ಲ, ಇವ್ರು ಯಾವ ಆಂಗಲ್ ಇಂದ ನಿಮ್ಗೆ ಯಾವ ಆಂಗಲ್ ಇಂದ ಇವ್ರು ನಿಮ್ಗೆ ಒಂದು ಹೌದು ಕಾಲೇಜಿಗೆ ಹೋಗುವಂತ ಒಂದು ಹಾಸ್ಟೆಲ್ ಹುಡುಗ ತರ ಏನ್ ಮಾಡ್ತಿದ್ದೀರಾ ನೀವು? ಏನು ಮಾಡಿಲ್ಲ, ಒಂಥರ ಇವ್ರು ವಾರ್ಡನ್ಗಿಂತ ದೊಡ್ಡವರ ಇಬ್ರು. ಬಟ್ ಅನು ಪ್ಲೀಸ್ ರಿಕ್ವೆಸ್ಟ್ ಅವ್ರ ಏಜ್ ಏನು ಅಂತ ಒಂದ್ಸತಿ. ಹೌದು, ಅಜಯ್ ಗಣೇಶ್ ಅಷ್ಟುನು. ಅಜಯ್, ನಿಮ್ಮ ಏಜ್ ಏನು? 57 ರನ್ನಿಂಗ್. ಸೀರಿಯಸ್ ಅದು 10 ವರ್ಷ ಕಳೆದ್ರೆ 15 ವರ್ಷ. ನಮ್ಮ ಡ್ಯಾಡಿಗಿಂತ 3 years ಜೂನಿಯರ್. ಹೋದ್ ಜನ್ಮದಲ್ಲಿ ಕರೆಕ್ಟ್. ನಾನ್ ನಿಜ 57 ಅನ್ಕೊಂಡ್ಬಿಟ್ಟೆ. ತಾಂಡವ್ ನೀವು? ಆಕ್ಚುಲ್ ಆಗಿ ಇವರು ನಮ್ಮ ತಂದೆ ಜೊತೆ ನಂಗೆ ಒಂದು ಒಂದು 3 years ಟಿವಿಲಿ ಕಾಣಿಸ್ಬಿಟ್ರೆ ನಾವು ತುಂಬಾ ಹಳಬರ್ ಅನ್ನಿಸ್ತೀವಿ. ಹೇಳಿ ಕ್ಯಾಮ್ರಾಗೆ ಹೇಳಿದ್ರೆ ನಾವು 3 years ಟಿವಿಲಿ ಕಾಣಿಸ್ಬಿಟ್ರೆ ನಾವು ತುಂಬಾ ಹಳಬರ್ ಅನ್ನಿಸ್ತೀವ. ತಲತಲಾಂತರದಿಂದ ಸಿನಿಮಾಗಳು ಮಾಡ್ತಿರ್ತಾರೆ, ಅವ್ರು ಯಾರು ನಿಮ್ಗೆ ತುಂಬಾ ಕಾಣಿಸ್ತಿದ್ದಾರೆ ಅಂತ ಅನ್ಸಲ್ಲ. ಟಿವಿ ನಾವು ಬಂದ್ಬಿಟ್ರೆ ಎಷ್ಟು ಅಂತ ಇವ್ರನ್ನ ನೋಡೋದು, ಇವರೇ ಅದು ಇವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ನಾನು ಯಾಮಾರ್ದೆ, ತುಂಬಾ ಚಿಕ್ಕವರು ಸರ್. ಚಿಕ್ಕವನೇ ಸರ್. ಈ ಪಿಕ್ಚರ್ ಅಲ್ಲಿ ಡೈಲಾಗ್ ಇದೆಯಾ ನಿಮ್ಗೆ? ಅಲ್ಲೊಂದಿಲ್ಲ ಹೇಳಿ. ಯಾಕೆ ಹೇಳಿ? ಯಾಕೆ ನಮ್ಗಿರೋ ಡೈಲಾಗ್ ಎಲ್ಲ ಯಪ್ಪನೆ. ನಿಮ್ ಡೈಲಾಗ್ ಅವ್ರು ಹೇಳ್ಬಿಡ್ತಾರಾ? ಅವ್ರು ಬಿಡ್ಲಿ, ಅಮೃತ ಡೈಲಾಗು ಕಿತ್ಕೊಂಡಿದ್ದಾರೆ. ಅಮೃತ ನಿಮ್ಗೂ ಮಾತಾಡಕ್ ಬಿಟ್ಟಿಲ್ವಾ? ಸೊ ಇವಾಗ ನಾನು ಅನುಶ್ರೀ ಯೂಟ್ಯೂಬ್ ಚಾನಲ್ಗೆ ಬಂದು ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ಸೊ ಅವ್ರು ಹೆಂಗೆ ಅಂದರೆ, ಅಮೃತ ಬೆಳಗ್ಗೆ ಎದ್ದು ಅಲ್ಲಿ ಉಚ್ಕೊಂಡು ಸ್ನಾನ ಮಾಡ್ಕೊಂಡು ಮೈಸೂರಿಂದ ಹೊರಟು, ಹೈವೇ ಇವಾಗ ಎಕ್ಸ್ಪ್ರೆಸ್ ಹೈವೇ ಆಗಿರೋದ್ರಿಂದ ಬೇಗ ಬಂದು, ನಾನು ಅವಳಿಗಿಂತ ಒಂದು 20 minutes ಬೇಗ ಬಂದಿದ್ದೆ, ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದೀವಿ. ಸೊ ಇಷ್ಟು ಹೇಳಬೇಕು ಅವ್ರ ಡೈಲಾಗು, ಮ್ಯಾಟ್ರಿಗೆ ಬರಲ್ಲ. ಸೊ ಇಡೀ ಸಿನಿಮಾ ಬೀಟ್ ಕ್ಯಾಮರಾ, ಡೈಲಾಗ್ಸ್, ಎನಿಥಿಂಗ್. ಇವಾಗ ಕ್ಯಾಮ್ರಾ ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತಲ್ಲ, ಇಲ್ಲಿ ಕ್ಯಾಮ್ರಾ ಇರುತ್ತೆ ಅಂತ ಗೊತ್ತಿರುತ್ತೆ, ಇಲ್ಲಿ ಮಾತಾಡ್ತಾ
ನೋಡಿರ್ತಾರೆ, ಓಡ್ತಾ ಇರ್ತಾರೆ ಅನ್ಕೊಳ್ಳಿ, ಓಡ್ತಾ ಇದ್ರೆ ರಿವರ್ಸ್ ಮಾಡಿ ಮತ್ತೆ ಇನ್ನೊಂದ್ಸತಿ ಕ್ಯಾಮ್ರಾ ನೋಡೋದು. ಇಲ್ಲ ಓಡೋದು ಉಲ್ಟಾ ಅದೆಲ್ಲ ಮಾಡಿದ್ದಾರೆ, ಉಲ್ಟಾ ಓಡಿದ್ದಾರೆ, ಉಲ್ಟಾ ಓಡೋದು. ಕ್ಯಾಮ್ರಾ ಮೇಲ್ ಇಟ್ಟಿದ್ದಾರೆ ಅನ್ನೋ ಶಾರ್ಟ್ ಹೆಂಗೆ ಅಂದ್ರೆ ಹಿಂಗ್ ಓಡ್ಬೇಕು, ಅದು ಮೇಲ್ ನೋಡ್ಕೊಂಡು ಕ್ಯಾಮ್ರಾ ಇದ್ರೆ ಮೇಲ್ ಯಾವ ನೋಡ್ಕೊಂಡು ನೋಡ್ತಾನೆ. ಪ್ಲೀಸ್ ಈಸ್ ಲೈಕ್ ದಟ್ ಓಂ ಶಾಂತಿ ಓಂ ಶಾರುಖ್ ಖಾನ್ ಅನ್ಸುತ್ತೆ. ಬಾಗೋ 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 ಇವ್ರಿಗೆ ಬಿಲ್ಡಪ್ ಶಾಟ್ಸ್ ಎಲ್ಲ ಇಡಕ್ಕಾಗಲ್ಲ. ಕಾಲ್ ಶಾಟ್ ಇಡ್ತೀರಾ ಅನ್ನಿ, ಕಾಲ್ ಇದ್ದ ತಕ್ಷಣ ಕೈ ಶಾಟ್. ಈಗ ನಮ್ಮ ತಲೈವ ಅಂತಿದೆ, ಕೈ ಹಿಂಗ್ ಬರ್ತೇ ಗೊತ್ತಾ, ಅಲ್ಲೂ ಬ್ಯಾಕ್ ಶಾಟ್ ಜಸ್ಟ್ ವೈಡ್ ಇಡ್ಬೇಕು. ಮಾಡಿ ತಾಂಡವೇಶ್ವರ ಅನ್ನೋದ್ರ ಬದಲು ಲಾಗೇಶ್ವರ ಆಗ್ಬಿಟ್ಟು ಒಂದು ಡೈಲಾಗ್ ಇದೆ, ಯಾವುದೋ ಒಂದು ಡೈಲಾಗ್ ಇದೆ ಅನ್ಸುತ್ತೆ, ಒಂದು ಡೈಲಾಗ್ ನಾನು ಮಾಡ್ತೀನಿ ಅಷ್ಟೇ ಇರೋ ಡೈಲಾಗ್. ನಾನು ಅಲ್ಲಿಂದ ಸೌಂಡ್ ನಾಳೆ ಹೇಳ್ರಿ ಇನ್ನ ಡೈಲಾಗ್, ನಾಳೆ ಹೇಳ್ರಿ ಇನ್ನ ಸರ್ ಅದು ಹಿಂಗೆ ಸ್ವಲ್ಪ ನಾಳೆ ಹೇಳ್ರಿ ಇನ್ನ. ಅಲ್ಲ ಅವರು ಡೈಲಾಗ್ ಮಾತ್ರ ಅಲ್ಲ, ಜೀವನದಲ್ಲೂ ಹಂಗೆ ನಾಗೇಶ್ವರ ಜನ ತುಂಬಾ ಸೆನ್ಸಿಟಿವ್ ಆಗಿ ನೋಡ್ತಾರೆ. ಎಲ್ಲ ಇರೋದೆಲ್ಲ ವಿಷಯಗಳನ್ನ ಹೇಳ್ಬೇಡ ಅಂತ ಹೇಳಿ ವಾರ್ನಿಂಗ್ ಎಲ್ಲ ಯಾವ್ಯಾವ ವಿಷಯಗಳು ಹೇಳ್ಬಾರ್ದು ಅಂತ ಹೇಳಿದ್ರು. ಹೇಳಿ ನನಗೆ ಈಗ ಚೈತನ್ಯ ಸರ್ ಬೈದ್ರು, ಅದು ಯಾವ ತರ ಬೈದದನ್ನು ಹೇಳ್ಬಾರ್ದು. ಆತರ ಆನ್ಸರ್ ಮಾಡಂತದ್ದು ಏನ್ ಬೈದೀನ್ರಿ ಅವ್ರಿಗೆ ಶಾಕ್ ಆಯ್ತು. ಹಾಗಲ್ಲ ಸರ್, ನಾನು ಬೈಸ್ಕೊಂಡೆ ಅನ್ನೋದನ್ನ ಹೇಳ್ಬೇಡಿ, ನನ್ನನ್ನು ರೋಸ್ಟ್ ಮಾಡಬೇಡಿ ಅಂತ ಹೇಳಿದ್ರು. ಅಂದ್ರೆ ಈ ಚೈತನ್ಯ ಸರ್ ಒಂದ್ಸಲ ಮಾನಿಟರ್ ನೋಡ್ಕೊಂಡು ಇಲ್ಲಿ ಮಾತಾಡ್ತಿದ್ದಾರೆ, ಅವ್ರೇನು ತಪ್ಪು ಮಾಡಿದ್ರು. ಮಾನಿಟರ್ ಅವ್ರಂದ್ರೆ ಯಾರು? ತಾಂಡವರು. ಅದು ಕ್ಲಿಯರ್ ಆಗಿ ಮಾನಿಟರ್ ನೋಡ್ದ ರೀ ಇಲ್ಲಿ ನೋಡ್ರಿ ಅಂತ ಅಂದ್ರು. ಇವ್ರಿಗೆ ಆಚೆಲ್ಲ ಬಂದು ನಮ್ಗೊಂದು ಖುಷಿ, ಅವ್ರು ಬೈದಾಗ ಆಹಾ ಆನಂದ ಪರಮಾನಂದ. ಯಾಕೆ ನಿಮ್ಗೆ ಅಷ್ಟು ದ್ವೇಷ ಅವ್ರ ಮೇಲೆ? ನಾನು ಬೈಸ್ಕೊಂಡಾಗ ಅವ್ರು ನಗ್ತಾರಲ್ಲ. ಅದು ದಿನ +1 ಕೌಂಟು, ಇವ್ರು ಬೈಸ್ಕೊಂಡ್ರೆ ನಾವೆಲ್ಲ +1 ನಿಂದು ವೇಟ್ ಮಾಡು ಅಂತ. ಯಾವಾಗ ಕಾನ್ಶಿಯಸ್ ಆಗಿ ಬರ್ತಾರೆ ಇವತ್ತು ನೋಡು ಅಂತ, ಆಕ್ಷನ್ ಅಂತಿದಂಗೆ ಔಟು +1 ಅಂತ. ಸೊ ಈ ಇಷ್ಟು ಡೈಲಾಗ್ ಪಾಪ ಇವ್ನಿಗೆ 2-3 ಪೇಜ್ ಡೈಲಾಗ್ ಕೊಟ್ರೆ ಅವ್ನಿಗೆ ಕನ್ನಡ ಓದಕ್ ಬರಲ್ಲ, ಇಂಗ್ಲೀಷಲ್ಲಿ ಬೇರೆ ಬರ್ಕೊಂಡು ಕಲ್ತಿರ್ತಾನೆ ಕಷ್ಟಪಟ್ಟು. ಆಯ್ತಾ, ಅವ್ನು ರಾತ್ರಿ ಬಂದಿರ್ತಾನೆ. 2 ಡೈಲಾಗ್ಸ್ ಔಟ್ ಆದ್ರೆ ಇವ್ನು ಮತ್ತೆ 2 ಪೇಜಿಂದ ಬರಬೇಕು. ಡೈಲಾಗ್ ಬಿಟ್ಟಿದ್ದು ಹೇಳ್ತಾ ಇದ್ದೀರಾ, ಅವ್ನು ಕನ್ನಡನೇ ಬರಲ್ಲ, ಅದು ಕನ್ನಡ ಹೀರೋ ಆಗಿದ್ದಾನೆ, ಅದ್ರ ಬಗ್ಗೆ ಮಾತಾಡಿ. ಅಲ್ಲ ಪಾಪ ನೋಡಿ, ಒಬ್ರು ತಪ್ಪು ಮಾಡೋದ್ರಿಂದ ಒಂದು ಇಡೀ ಸೀನೆ. ನನಗೆ ಜಗ್ಗೇಶ್ ಸರ್ ನಂದೇ ಇಂಟರ್ವ್ಯೂಲಿ ಹೇಳಿದ್ ನಂಗೆ ನೆನಪು. ಮುಂಚೆ ಎಲ್ಲ ಡಬ್ಬಿಂಗ್ ಅಂತೆ ಸರ್, ಒಂದೇ ರೂಮಲ್ಲಿ ಆ ಸೀನಲ್ಲಿ ಯಾರೆಲ್ಲ ಇರೋರು, ಮನೆ ಕೆಲಸದವರು, ಓನರು, ತಾತಾಜಿ ಎಲ್ಲರನ್ನೂ ಒಂದೇ ಸತಿ ನಿಲ್ಸ್ಬಿಟ್ಟು ಡಬ್ಬಿಂಗ್ ಮಾಡ್ಸೋರಂತೆ. ಅಟ್ರ ಅಂತ ಸ್ಟಾರ್ಟ್ ಆದಾಗ ಆ ಡೈಲಾಗ್ ಒಬ್ಬೊಬ್ರೊಬ್ರು ಹೇಳ್ಬೇಕು, ಇನ್ನೇರು ಸಗಣಿ ಹಾಕ್ಬಿಡೋದು ಅಂತೇಳಿ ಮತ್ತೆ ಫಸ್ಟಿಂದ ಬರ್ಬೇಕಂತೆ. ಅದು ಜಗ್ಗೇಶ್ ಸರ್ ಹೇಳ್ತಾರೆ, ಅಲ್ಟಿಮೇಟ್ ಆಗಿ ಹೇಳ್ತಾರೆ. ನೀವೆಲ್ಲ ಹೇಳ್ತಾ ಇದ್ರೆ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ, ಇವರೆಲ್ಲ 2 ಪೇಜ್ ಇನ್ನೇನು ಲಾಸ್ಟ್ 2 ಲೈನ್ಸ್ ಇರ್ಬೇಕಾದ್ರೆ ಯಾರೋ ಒಬ್ರು ಸಗಣಿ ಹಾಕ್ಬಿಡೋದು. ಅಯ್ಯೋ ಫಸ್ಟ್ ಇಂದಾನು ಬರ್ಬೇಕು. ಏನು ಅವ್ರ ಪ್ರಿಪ್ರೇಷನ್ಗೆ ಒಂದು ಬೆಲೆ ಅಲ್ವಾ? ಆ ಹುಡುಗ ರಾತ್ರಿ ಎಲ್ಲ ನಿದ್ದೆ ಮಾಡಿದ ಒಂದು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಇಲ್ಲ, ಈ ರೀತಿ ಕಲಾವಿದನ ಸೋಲಿಸ್ಬೇಕು, ತುಳಿಬೇಕಂತಾನೆ ಇವರೆಲ್ಲ ಈಗ ಮಾಡೋದು, ಬೇಕಂತಾನೆ. ಕರೆಕ್ಟಾ? ನೋಡಿ ನಾವು 4 ಜನ ಇಂಪ್ರೆಸ್ ಆಗೋದಕ್ಕೆ ರೆಡಿ ಇದ್ದೀವಿ, ನೀವು ಇಂಪ್ರೆಸ್ ಮಾಡೋದಕ್ಕೆ ರೆಡಿ ಇದ್ದೀರಾ? ನಿಮ್ಮ ಫೇವರೇಟ್ ಅಬ್ಬಬ್ಬ ಬಾಯ್ನ ಏನು ಅನ್ನೋದು ಅದೇನ್ ಗೊತ್ತಾ, ಡೈಲಾಗ್ ನೆನಪಿರುತ್ತೆ. ಇನ್ಸ್ಟಾಗ್ರಾಮ್ ರೀಲ್ ಅಷ್ಟು ಮಾತಾಡ್ತೀರಾ? ಕಟ್ಟಲ್ಲ, ಅಲ್ಲೇ ಹೊಸಿ ತುಂಡಾಕು. ಅಲ್ಲ, ಇವರೆಲ್ಲ ಬೈಸ್ಕೊಳ್ಳೋದು ಓಕೆ ಸರ್ ಹತ್ರ, ನೀವೇನಕ್ಕೆ ಬೈಸ್ಕೊತಿದ್ರಿ ಅಮೃತ? ಲಾಸ್ಟ್ ಅಲ್ಲಿ ಬೈಸ್ಕೊಂಡೆ. ಅಲ್ಲಿವರೆಗೆ ಬೈಸ್ಕೊಂಡಿರ್ಲಿಲ್ವಾ? ಲಾಸ್ಟ್ ಅಲ್ಲಿ ಬೈಸ್ಕೊಂಡೆ. ಅದೇನಂದ್ರೆ ಟ್ರೈಲರ್ ಶಾರ್ಟ್ ಅಲ್ಲಿ ಬ್ಯಾಗ್ ಇಂದ ಚಾಕು ಹಿಡ್ದು ಹಿಂಗೆ ಕುಯ್ದ್ಬಿಟ್ಟು ಖಾರದ ಪುಡಿ ತುಂಬಿರ್ತೀವಿ, ಒಂದು ಡೈಲಾಗ್ ಇತ್ತು. ಅದು ಒಂದು ಬ್ಯಾಗ್ ಅಂದ್ರೆ ಚಾಕು ಸಿಗ್ತಾ ಇಲ್ಲ, ಇನ್ನೊಂದು ಓಪನ್ ಆಗ್ತಾ ಇಲ್ಲ. ಓಪನ್ ಆದ್ರೆ ಕ್ಯಾಮ್ರಾ ಸರಿ ಇಲ್ಲ. ನೆಕ್ಸ್ಟ್ ಎಲ್ಲ ಆಯ್ತು ಅಂತ ಖುಷಿಗೆ ಡೈಲಾಗ್ ಮಾಡ್ತಾರೆ. ಏನಂತ ಬೈದ್ರು ಸರ್? ಏನು ಮಿಸ್ಟೇಕ್, ಏನು ಪ್ರಾಬ್ಲಮ್, ಚಾಕು ಕಣ್ಣಲ್ಲಿ ಆರ್ಡಿನ ನೀರು ತುಂಬ್ಕೊಂಡ್ಬಿಡ್ತು ನನಗೆ. ಓ ಶಿಟ್, ಲಾಸ್ಟ್ ಡೇ ಉಗಿಸ್ಕೊತಾ ಇದೀನಲ್ಲ ಅಂತ. ಇಟ್ಸ್ ಓಕೆ ಅಂತ ಬ್ಯಾಗಿಂದ ಹಿಂಗೆ ತೆಗೆದು ಚಾಕು ಹಿಂಗೆ ಇಡ್ಬೇಕು, ಹಿಂಗೆ ಕ್ಯಾಮ್ರಾ ಓಕೆ ಅಂದ್ರು. ಶಿಟ್ ಅಂತ ಇವರೆಲ್ಲ
ಆಗ್ಬೇಕು ಇಷ್ಟು ದಿನ ಮೆರೀತಾ ಇದ್ದೆ, ಬೈಸ್ಕೊಳ್ದೆ. ಇನ್ನೊಂದ್ಸಲಿ ಚಾಕು ಎತ್ತಿಲ್ಲ ಅಂದ್ರೆ ಬ್ಯಾಗ್ ಅಲ್ಲಿ ಇದ್ದ ಚಾಕು ಎತ್ತು ನನ್ನನ್ನು ಚುಚ್ಚು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರೆ ಡೈಲಾಗ್, ಅದೇ ತರ ಒಂದು ಡೈಲಾಗ್ ಇದೆ ನಮ್ಮ ಇವ್ರದ್ದು. ಹೌದಾ? ಮತ್ತೆ ಇವ್ರು ಹೇಳ್ತಾರೆ ಕೇಳಿ ಅದನ್ನ. ಏಂಜಲಿನ ಹೇಳೋದು ನಂಗೆ ಆವತ್ತಿದ್ದೇನೆ ಅನ್ಸಿಲ್ಲ. ಇದೇ ಫಸ್ಟ್ ಟೈಮು ನಂದು ಚಾನೆಲ್ ಅಲ್ಲಿ ಅಫಿಷಿಯಲ್ ರೋಸ್ಟಿಂಗ್ ಎಪಿಸೋಡ್ ಆಗಿದ್ದಿದೆ. ಇಲ್ಲಿವರೆಗೂ ನಡೆದಿದ್ದು ಇದು AIB ರೋಸ್ಟ್ ತರ ಅಬಾಬಾ ರೋಸ್ಟ್. ಸೊ ನಿಮ್ಮೆಲ್ಲರ ಪಾತ್ರಗಳ ಆಯ್ಕೆ ಹೇಗಾಯ್ತು? ಈ ಸಿನಿಮಾಗೆ ನಿಮ್ಮ ಎಂಟ್ರಿ ಹೇಗಾಯ್ತು? ನಾನು ಮಂಗಳೂರಲ್ಲಿದ್ದೆ. ಸೊ ಚೈತನ್ಯ ಸರ್ ಕಾಲ್ ಮಾಡಿದ್ರು. ಬಟ್ ಮುಂಚೆ ನಾನು ಅಮೃತ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು ಈ ತರ ಸಿನಿಮಾ ಮಾಡ್ತಾರೆ, ಹೀರೋ ಸಿಕ್ಕಿಲ್ಲ, ಫೈನಲೈಸ್ ಯಾರನ್ನೋ ಒಂದಿಬ್ಬರು ಹೆಸರು ಹೇಳಿದ್ರು, ಅವರು ಆಗ್ತಾ ಇದಾರೆ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಅಂದ್ರು. ಸೊ ನಾನು ಅನ್ಕೊಂಡಿದ್ದೆ ಈ ಕ್ಯಾರೆಕ್ಟರ್ ನಾನು ಮಾಡೋದಲ್ಲ ಅಂತ. ಸೊ ಮ್ಯಾನಿಫೆಸ್ಟೇಷನ್ ನಿಜ ಆಯ್ತು. ಮ್ಯಾನಿಫೆಸ್ಟೇಷನ್ ಅಥವಾ ನೀವಿಬ್ರು ಒಂದು ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಂಡಿದ್ರ, ನಾನು ಹೀರೋದ್ರೆ ನೀನ್ ಹೀರೋದ್ರೆ, ನೀನ್ ಹೀರೋದ್ರೆ ನಾನು ಹೀರೋ ಆಗ್ತೀನಿ? ಅಯ್ಯೋ ಏನಿದೆ ಕಥೆ ಅಂದ್ರೆ ಅಮೃತ ಅವರು ಇದು ಹೇಳ್ತೀನಿ ಫಸ್ಟ್. ಸೊ ಚೈತನ್ಯ ಸರ್ ಕಾಲ್ ಮಾಡಿದ್ರು. ನಾನು ಚೈತನ್ಯ ಸರ್ ನಂಬರ್ ನೋಡಿದ ತಕ್ಷಣ ಓಕೆ ಇದು ಫಿಕ್ಸ್ ಆಗಿದೆ, ಕತೆ ಏನಾದ್ರೂ ಆಗಿರ್ಲಿ ಚೈತನ್ಯ ಸರ್ ಅಲ್ಲ ಸಿನಿಮಾ ಮಾಡ ಅಂತ. ಅವ್ರು ಕಾಲ್ ಮಾಡಿದ್ರು, ಕತೆ ಹೆಂಗಿದೆ ಬಟ್ ನಿಜ ಹೇಳಿ ಚೈತನ್ಯ ಸರ್ ನಂಬರ್ ನೋಡಿದ ತಕ್ಷಣ ಆ ದಿನಗಳು ನೀವು ಸ್ವಲ್ಪ ನಾನೊಂದು ರೌಡಿಸಮ್ ಪಿಕ್ಚರ್ ಅಲ್ಲಿ ಹೇಳ್ತೀನಿ, ಒಂದು ಕ್ಲಾಸ್ ರೌಡಿಸಮ್ ಬಗ್ಗೆ ನಾನು ಆ ಥರ ಅನ್ಕೊಂಡ್ರ ನೀವು? ಇಲ್ಲ ಇಲ್ಲ ಆಕ್ಚುಲಿ ನನಗೆ ಗೊತ್ತಿತ್ತು, ಕತೆ ಗೊತ್ತಿತ್ತು. ನೀವು ಹೇಳಿಲ್ಲ ಅಂದಿದ್ರೆ ಅವ್ರು ಆ ಫೀಲಲ್ಲಿ ಇದ್ದಿರೋರು. ಅಂತ ಗೊತ್ತಿರ್ಲಿಲ್ವಲ್ಲ. ಅವ್ರು ಬೇರೆ ಏನಂತ ಖುಷಿಯಾಗಿದ್ರು, ಆಮೇಲೆ ಬೇಜಾರಾಯ್ತು. ಫಸ್ಟ್ ಸಿನಿಮಾದಿಂದನೂ ಕೃಷ್ಣ ಅವ್ರ ಜೊತೆ 2 ಆಯ್ತು, ನಿರೂಪ್ ಅವ್ರ ಜೊತೆ ಇನ್ನೊಂದು ಆಗ್ತಾ ಇದೆ 2 ಆಯ್ತು, ಧನಂಜಯ ಅವ್ರ ಜೊತೆ 4 ಆಯ್ತು, ಇವ್ರ ಜೊತೆ 2 ಆಯ್ತು. ಹೊಸ ಹೀರೋಗೆ ಏನು ಮುಖನೇ ತೋರ್ಸಕ್ ಆಗ್ತಲ್ಲ, ಅಲ್ಲಲ್ಲೇ ರೌಂಡ್ ಹೊಡಿತಾ ಇರ್ತೀನಿ ನಾನು ಹೀರೋಸ್ ಜೊತೆ. ಸೊ ನಾನು ಹೇಳ್ದೆ ಇಲ್ಲ ಸೇಮ್ ಟೈಮ್ ಮಾಡಿದ್ರೆ ಐ ಡೋಂಟ್ ನೋ ಹೌ ಇಟ್ ವಿಲ್ ವರ್ಕ್ ಅಂತ ಹೇಳ್ದೆ. ನಾನು ಮಾಡಲ್ಲ ಅಂತೆಲ್ಲ ಹೇಳಿಲ್ಲ, ಐ ಡೋಂಟ್ ನೋ ಹೌ ಇಟ್ ವಿಲ್ ವರ್ಕ್ ಅಂತ ಹೇಳಿದೆ. ಸ್ವಲ್ಪ ಕನ್ವಿನ್ಸ್ ಮಾಡಿದ್ರು. ಇಲ್ಲ ಚೆನ್ನಾಗಿ ಆಕ್ಚುಲಿ ಕನ್ವಿನ್ಸ್. ಶಾರುಖ್ ಖಾನ್ ಕಾಜೋಲ್ ಎಲ್ಲ ಕಾಂಬಿನೇಷನ್ ಕೊಟ್ಟರು. ಹೌದು ಕರೆಕ್ಟ್ ಒಪ್ಕೊಂಡ್ಬಿಲ್ಲ. ನೋಡಿ ಅದೆಲ್ಲ ರಿಪೀಟ್ ಎಲ್ಲ ಆಗುತ್ತೆ. ಅದು ಅಲ್ಲಿ ಬೇರೆ ಕಡೆಯಿಂದ ಸೋರ್ಸಸ್ ಇಂದ ಹೋಗಿದೆ ಇನ್ಫಾರ್ಮೇಶನ್. ಲಿಖಿತ್ ಅವ್ರ ಪೀಪಲ್ ಎಲ್ಲ ಕಡೆ ಇರ್ತಾರೆ. ಲಿಖಿತ್ ಶೆಟ್ಟಿ ಹೆಂಗಂದ್ರೆ ಒಬ್ಬೊಬ್ರು ಒಂದೊಂದ್ ಟೀಮಲ್ಲಿ ಅವ್ರವ್ರ ಜನ ಎಲ್ಲಾ ಏರಿಯಲ್ಲೂ ಅವ್ರದ್ದು ರೆಸ್ಟೋರೆಂಟ್ಸ್ ಪಬ್ಸ್ ಎಲ್ಲ ಕಡೆ ಇಟ್ಟಿದ್ದಾರೆ. ನಾನ್ ಬಂದಿದ್ದೀನಿ ನಿಮ್ದು ಅದು ಟುಡು ನಂಗೆ ಅದು ಹೋಟ್ಲ್ ಅಲ್ಲ, ಟುಡುಮ್ ಟುಡುಮ್. ನೀವು ಹೋಗಿದ್ದೀರಾ ಟುಡುಮ್ಗೆ? ಟುಡುಮ್ ಅಲ್ಲಿ ಲೈವ್ ಪರ್ಫಾರ್ಮೆನ್ಸ್ ಹಿಂಗೆ ಕಣ್ಮುಂದೆ ಫೈರ್ ಡ್ಯಾನ್ಸು, ಬಾಯ್ ಕ್ಲೋಸ್. ಒಂದ್ ಪಾರ್ಟಿ ಕೊಟ್ಟಿಲ್ವಾ? ಇಷ್ಟು ರೆಸ್ಟೋರೆಂಟ್ಸ್ ಓನರ್ ಅವರು ಏನ್ ಹೇಳ್ತಾ ಇದ್ದೀರಾ? ಹೌದಾ? ಏನ್ ಹೇಳ್ತಕ್ಕೆ ಇಷ್ಟಪಡ್ತಾರ ಇದ್ರ ಬಗ್ಗೆ? ಅವ್ರದ್ದು ಇಂಟ್ರೊಡಕ್ಷನ್ ಹೆಂಗಾಯ್ತು ರೀಡಿಂಗ್ ಹೋಗಿದ್ವಿ ನಾವೆಲ್ಲ. ಚೈತನ್ಯ ಸರ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಂದ್ರೆ ಎಲ್ಲ ಆಕ್ಟರ್ಸ್ ರೀಡಿಂಗ್ ಮಾಡ್ಬೇಕು ಜೊತೆ ಕೂತ್ಕೊಂಡು. ನಾನು ಹೋಗಿ ನಾನು ಇಂಗ್ಲಿಷ್ ಸ್ಕ್ರಿಪ್ಟ್ ನ ಡೈಜೆಸ್ಟ್ ಮಾಡ್ತೀನಿ. ಅದೆಲ್ಲ ಚೆನ್ನಾಗಿ ಅವಾಗ ಚೈತನ್ಯ ಸರ್ ಇವ್ರು ಇಂಟ್ರೊಡ್ಯೂಸ್ ಮಾಡಿ, ಇವ್ರು ತಾಂಡವ್ ಅಂತ, ನಿಮ್ಗೆ ಏನೇ ಹೆಲ್ಪ್ ಬೇಕಾದ್ರೂ ಇವ್ರು ಮಾಡ್ತಾರೆ. ನಾನು ಹಿಂಗ್ ನೋಡ್ಬಿಟ್ಟು ಯಾರು ಗುರು ನನಗೆ ಕಾಂಪಿಟೇಷನ್ ಕೊಡೋದವನೇ ಅಂದ್ಬಿಟ್ಟು ಓಕೆ ಸರ್ ಅಂದ್ಬಿಟ್ಟು ಸುಮ್ಮನೆ. ಆಮೇಲೆ ಸೆಟ್ಟಿಗೆ ಬಂದ್ಮೇಲೆ ಗೊತ್ತಲ್ಲ ಇತಿಹಾಸನೇ ಬೇರೆ ಇತ್ತು. ಅಂತದೇನು ಹೇಳ್ಕೊಟ್ರಿ ನೀವು? ಏನು ಹೇಳ್ಕೊಡ್ಲಿಲ್ಲ ಅವ್ರಿಗೆ. ತಾಂಡವ ಕನ್ನಡ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ನೀವು ಸ್ವಲ್ಪ ಅವ್ರಿಗೆ ಜೊತೆ ಹೆಲ್ಪ್ ಮಾಡಿ ಅಂದ್ರು ಅಷ್ಟೇ. ಮಾಡಕ್ ಹೋಗಿ ಫ್ರಮ್ ಬಾಂಬೆ? ಇಲ್ಲ ಇಲ್ಲ ನಾನು ಆಕ್ಚುಲಿ ಮಂಗಳೂರು, ಬಟ್ ನಮ್ಮಪ್ಪ ಬ್ಯಾಂಕ್ ನಾನು ಡೆಲ್ಲಿಯಲ್ಲಿ ಇದ್ದೆ. 10th ಸ್ಟ್ಯಾಂಡರ್ಡ್ ಇಲ್ಲಿ ಬಂದಿದ್ದು. ಅದಕ್ಕೋಸ್ಕರ ನಾನು ಹೇಳ್ದೆ ಚೈತನ್ಯ ಸರ್ ವ್ಯವಹಾರ ಮಾಡೋದಿಲ್ಲ, ನಾನು ಬಿಸ್ನೆಸ್ ಮಾಡೋದಿಲ್ಲ, ಸಿನಿಮಾ ಮಾಡೋದಿಲ್ಲ, ಅದಕ್ಕಿಂತ ದೊಡ್ಡ ಅಭಿಮಾನ ಬೇಕಾ? ಕನ್ನಡ ಮಾತಾಡ್ತಾರೆ, ನಿನ್ಗಿಂತ ಚೆನ್ನಾಗಿ ಡೈಲಾಗ್ ಹೇಳ್ತೀನಿ ಸರ್. ನಾನು ಕನ್ನಡ ಬರೋದ್ರ ಜೊತೆ ಮಾತು ಕೂಡ ಆಡಲ್ಲ ಸರ್ ಅಂತ ನಾನು ಹೇಳಿದೆ. ಟುಡುಮ್ನ ಕನ್ನಡದಲ್ಲೂ ಬರ್ದಿದ್ದವ್ರು ಗೊತ್ತಾ? ಅದವ್ರಿಗೆ ಗೊತ್ತಿಲ್ಲ. ಇಲ್ಲ ಅದು ನೀವ್ ಹೇಳ್ತೀರಲ್ಲ ಯಾರಾದ್ರೂ ಹುಡುಗಿ ಬಂದ ಕನ್ಸರ್ಟ್ಗೆ, ಅದೊಂದು ಕತೆ ಇದೆ ಆಕ್ಚುಲಿ. ಅವ್ರ ಅಮೃತನ ಹಾಸನ್ ಸೊಸೆ ಅಂತಾರೆ, ಯಾಕಂದ್ರೆ ಅವ್ರವ್ರ ಹಾಸನ್. ಆಮೇಲೆ ನಮ್ಮ ಸಿನಿಮಾದಲ್ಲಿ ಇನ್ನೊಬ್ರು ಇದ್ದಾರೆ ಅನುಷಾರಿ ಅಂತ. ಆಯ್ತು ಬಿಡಪ್ಪ. ಅದೇನಾಗಿತ್ತು ಅಂದ್ರೆ ಅಲ್ಲ ಹೇಳ ಇರೋದು ಅದೇನಾಗಿದೆ ಅಂದ್ರೆ ಅವ್ರು ಬರ್ತಾರೆ ಅಂತ, ಅವ್ರು ಫೈನಲೈಸ್ ಆಗಿದ್ದಾರೆ ಅಂತ ಎಲ್ಲರಿಗೂ ನ್ಯೂಸ್ ಬಂದಿತ್ತು. ಇವ್ರನ್ನ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ ನಮ್ಗೆಲ್ಲ. ಕುಣಿದಾಡ್ತಾರೆ, ಅನುಷ ಬರ್ತಾಳೆ ನಾಳೆ ಅನುಷ ಬರ್ತಾಳೆ ಅಂತ. ನನ್ ಮುಖ ನೋಡ್ ಬೇಜಾರಾಗಿತ್ತು ಅವ್ರಿಗೆ. ಆಮೇಲೆ ಅನುಷ ಬಂದ್ರು
ಅನುಷಾ ರೈ ಅವ್ರು ಬಂದ್ರು. ಲಂಚ್ ಟೈಮ್ ಆಗಿತ್ತು, ಎಲ್ಲರೂ ನಾವು ಹಾಸ್ಟೆಲ್ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಊಟ ಮಾಡ್ತಾ ಇದ್ವಿ. ಅವ್ರ ಅದೃಷ್ಟಕ್ಕೆ ಅವ್ರು ನಮ್ಮ ಟೇಬಲ್ಗೆ ಬಂದು ಕೂತ್ಕೊಂಡ್ರು. ನಾ ಚೈತನ್ಯ ಸರ್ ಇಂಟ್ರೊಡ್ಯೂಸ್ ಎಲ್ಲ ಮಾಡ್ಸರು. ಇವ್ರು ಯಾರೋ ಗೊತ್ತಿಲ್ಲ ಇರ್ತಾರೆ, ಹಿಂಗೆಲ್ಲ ನೋಡ್ತಾ ಇದ್ರು. ಆಮೇಲೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ಸ, ನೀವು ಅನುಷಾ ರೈ ಹೌದಾ, ಏನ್ ಮಾಡಿದೀರಾ ಅಂತ ಎಲ್ಲ ಅವ್ರಿಗೆ ಉಲ್ಟಾ ರಿವರ್ಸ್ ಕ್ವೆಶನ್. ಅವಾಗ ನಾನು ಹೇಳ್ದೆ, ಅಲ್ಲ ಆದ್ರೂ ಅಷ್ಟೆಲ್ಲ ಕುಣಿದಾಡ್ತಾ ಇದ್ರಲ್ಲ ಅವ್ರ ಮುಂದೆ ಹೇಳ್ದೆ, ಇವಾಗ ಇವ್ರು ಯಾರು ನೀವೇನ್ ಮಾಡಿದೀರಾ ಅಂತೀರಲ್ಲ ಅಂದ್ಬಿಟ್ಟು ಅವ್ರು ಕಟ್ ಮಾಡಿದ್ರೆ ಅವ್ರ ಒಂದು ರಿಯಾಕ್ಷನ್ ಕೊಟ್ರು. ಇವ್ರ ಮಕ್ಕನೇ ನೋಡ್ಲಿಲ್ಲ. ಈ ಕಡೆ ಬರ್ತಡೆ ಅಂತಿದ್ಯಲ್ಲೋ, ಗೊತ್ತಿರೋ ತರ ಆಡ್ತಾ ಇದೆಯಲ್ಲ ಅಂದ್ಬಿಟ್ಟು ಪಾಪ. ನಾನೊಂದು ಹೇಳ ಅಲ್ಲ, ಆಕ್ಚುಲಿ ಅವ್ರು ಸಿಂಗಲ್ ಇರೋಕೆ ಕೆಲಸ ಮಾಡಿ ಶೂ ಬಿಚ್ಬಿಟ್ಟು ಬ್ಯಾಗ್ ಹಾಕೊಂಡು ಹೊರಟ್ಬಿಡಿ. ಇದು ಅಬ್ಬಬ್ಬ ಪ್ರಮೋಷನ್ ತರ ಕಾಣ್ತಲ್ಲ, ತಗೊಂಡವ್ ರೋಸ್ಟ್ ತರ ಆಗ್ತದೆ ಪಾಪ. ಹೇಳಿ ಏನಾದ್ರು ಹೇಳಿ, ಇಲ್ಲಾಂದ್ರೆ ನಿಮ್ಮನ್ನ ಹಂಗಿಂಗ್ ರೋಸ್ಟ್ ಮಾಡಲ್ಲ ಇವರೆಲ್ಲರೂ. ಏನಿಲ್ಲ, 16ನೇ ತಾರೀಕು ನಾವು ಇದಕ್ಕೆಲ್ಲ ಉತ್ತರ ಕೊಡ್ತೀವಿ ನಿಮ್ಮ ಪರ್ಫಾರ್ಮೆನ್ಸ್ ಮೂಲಕ. ಏನಿಲ್ವಲ್ಲ. ಅಲ್ಲ, ಈಗ ನಿಮ್ ಪಾತ್ರ ಏನಿದ್ರಲ್ಲಿ ಅಜಯ್? ಅದನ್ನ 17ನೇ ತಾರೀಕು ಅಷ್ಟೇ. ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಲ್ಲ, ಹಾಗಾಗಿ ಇಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಸಿನಿಮಾದು ಹಾಸ್ಟೆಲ್ ಕತೆ ಇದು. ಇದು ಅಬ್ಬಬ್ಬ 16ಕ್ಕೆ ರಿಲೀಸ್ ಆಗ್ತಿದೆ. ಅದೇ ನಾನು ಅದನ್ನೇ ಹೇಳ್ತಾ ಇದ್ದೆ. ಇಡಿಯಟ್ಸ್ ಅಂತ ಚೈತನ್ಯ ಸರ್ ಬೈತಿದ್ರು. ನನಗೆ ಒಂದ್ ದಿವಸ ನೋಡಿಲ್ಲ. ಒಬ್ಬ ಪಾಪ ಡೈರೆಕ್ಟ್ರು. ಇಲ್ಲ, ಆ್ಯಕ್ಚುಲಾಗಿ ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಲ್ಲ, ನಾನು ಮಾಡದೇ ಇರುವಂಥ ಪಾತ್ರ. ತುಂಬ ಚೆನ್ನಾಗಿತ್ತು. ನಾನು ಹಾಸ್ಟೆಲ್ಗೆ ಹೋಗಿಲ್ಲ ಬೇಸಿಕ್ಲಿ, ಬಟ್ ಈ 23-30 ದಿನ ಏನು ಶೂಟ್ ಮಾಡಿದ್ವಿ, ಐ ವಾಸ್ ಲಿಟ್ರಲಿ ಫೀಲಿಂಗ್ ಓಕೆ, ಒಂದು ಹಾಸ್ಟೆಲ್ ಇದೀವಿ ನಾವೆಲ್ಲ ಅನ್ನೋ ಒಂದು ಫೀಲಿಂಗ್ ಬಂದಿತ್ತು. ಅದರಲ್ಲೂ ಒಂದು ಹುಡುಗಿ ಬಂದ್ಮೇಲಂತೂ ಹಾಸ್ಟೆಲ್ ಬರುತ್ತಲ್ಲ ಒಂದು ಹುಡುಗಿ, ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಲ್ಲ ಅಂದ್ಬಿಟ್ಟು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀನಿ ನಮ್ಮ, ನನ್ನ ಬಗ್ಗೆ ಅಲ್ಲ. ಓಕೆನಾ? ಸರಿ, ನಿಮ್ಮ ಆಯ್ಕೆ ಹೇಗಾಯ್ತು ಹೇಳಿ ತಾಂಡವ್ ಅವರೇ. ಆ್ಯಕ್ಚುಲಿ ನನಗೆ ಚೈತನ್ಯ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ತುಂಬ ಆಸೆ ಇತ್ತು. ಅವ್ರಿಗೆ ಹೇಳಿದ್ದೆ ಕೂಡ ಒಂದು ಸಿನಿಮಾ ಮಾಡೋಣ ಅಂತ. ನನಗೊಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಸರ್ ನಿಮ್ಮ ಜೊತೆ ಅಂದಾಗ. ಎಸ್ ಹೇಳಿದ್ದೆ. ಅವರು ಎಸ್ ಮಾಡೋಣ, ನಾನು ಮಾಡಲ್ಲ ಅಂತ ಎಸ್ ಮಾಡಲ್ಲ. ನೀನ್ ಕ್ಲಿಯರ್ ಮಾಡ್ಕೋ ಗುರು, ನೀನ್ ಕ್ಲಿಯರ್ ಆಗೋಣ. ಎಸ್ ಮಾಡಲ್ಲ ಎಸ್ ಯಾವುದು ಎಸ್ ಮಾಡೋಣ ಅಂತ ಹೇಳಿದ್ರ ಇಲ್ಲ ಮಾಡಲ್ಲ ಅಂತ ಹೇಳಿದ್ರ? ಹೇಳ್ತೀನಿ, ನಾನು ಮತ್ತೆ ರಿಪೀಟ್ ಮಾಡಲ್ಲ. ಆ ಜಾನರ್ನ ಬೇರೆ ಏನಾದ್ರು ಮಾಡೋಣ ಅಂತ ಹೇಳಿದ್ರು. ಒಂದು ಕತೆ ಸಿಕ್ತಾಗ ಮಾಡೋಣ. ಅಲ್ಲಿವ್ರು ನಂಗೆ ಕತೆ ಹೊಳಿತಾ ಇಲ್ಲ ಇಲ್ಲಿವರೆಗೂ. ಹಂಗೆ ವೇಟಿಂಗಲ್ಲಿ ಇದ್ದಾಗ ಅವ್ರದ್ದೊಂದು ಸಿನಿಮಾ ಕತೆ ಇದೆ ಅಂತ ಫೋನ್ ಬಂತು, ಹಿಂಗಿದೆ ಒಂದು ಸಿನಿಮಾ ಮಾಡ್ತೀರಾ ಅಂತ. ನನ್ನಿಂದ ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ತುಂಬ ಲೇಟ್ ಆಗ್ಬೋದು. ಆ ಹಿಟ್ ಒಳಗಡೆ ನಾನು ಇರೋಣ ಅಂತ ಒಂದು ಥಿಂಕ್ ಮಾಡಿದ್ರೆ ಆಮೇಲೆ ಮೊಮೆಂಟ್ ಆಫ್ ದ ಡೇ ಅಂತ ಹೇಳಿ ಒಂದು ಕ್ರಿಯೇಟ್ ಮಾಡೋಣ. ಡೈಲಾಗ್ ಆಫ್ ದ ಡೇ, ಡೈಲಾಗ್ ಆಫ್ ದ ಎಪಿಸೋಡ್ ಇವ್ರದೇ ಇದಕ್ಕೊಂದು ಸ್ಪಾನ್ಸರು ಹಿಡಿಯೋಣ. ಓಕೆ, ಏನ್ ಪಾತ್ರ ನಿಮ್ದು? ಅಲ್ಲ, ಆಕ್ಚುಲಿ ಪಾತ್ರ ಇತ್ತು, ಅಜಯ್ ಅವರನ್ನು ತಿನ್ಕೊಂಡ್ಬಿಟ್ಟು. ಸೊ ಬಟ್ ನೀವೇನ್ ಮಾಡಿದ್ರಿ ಸಿನಿಮಾದಲ್ಲಿ? ಓಡಾಡ್ಕೊಂಡಿದ್ರು ಲುಂಗಿ ಹಾಕೊಂಡು. ಅಲ್ಲೂ ಲುಂಗಿ ಹಾಕೊಂಡಿದ್ರಾ? ಅಲ್ಲಿಂದಾನೇ ಸಮಸ್ಯೆ ಶುರು ಆಗಿದ್ದು. ಅಮೃತ, ನಿಮ್ಮ ಪಾತ್ರ? ಸೊ ಈ 4 ಜನದ ಮಧ್ಯೆ ನಾನು ಒಬ್ಳೆ ಹುಡುಗಿ, ಇಡೀ ಹಾಸ್ಟೆಲಲ್ಲಿ ನಾನು ಒಬ್ಳೆ ಹುಡುಗಿ. ಅಪ್ಪ, ನೀವು ಬೇರೆ ಸ್ನಾನಕ್ಕೆ ಹೋಗ್ಬೇಕು ಅಂತ ಹೇಳ್ತೀನಿ. ಖುಷಿನೋ ಖುಷಿ ಎಲ್ರಿಗೂ ಸ್ನಾನಕ್ಕೆ ಹೋಗ್ತೀನಿ ಅಂದರೆ. ಬಟ್ ನನಗೆ ಅಪ್ರೋಚ್ ಮಾಡಿದಾಗ ನಾನು ನಮ್ಮ ಪ್ರೊಡ್ಯೂಸರ್ ಬಂದು ಆ್ಯನ್ ಅಗಸ್ಟಿನ್ ಅಂತ. ಸೊ ಅವರು ಮಲಯಾಳಂ ಆ್ಯಕ್ಟ್ರೆಸ್, ಅವರಿಗೆ ಫುಲ್ ಅವಾರ್ಡ್ ಎಲ್ಲ ಬಂದಿದೆ. ವೆರಿ ಬ್ಯೂಟಿಫುಲ್ ಆ್ಯಕ್ಟ್ರೆಸ್. ಸೊ ಚೈತನ್ಯ ಅವ್ರು ಕಾಲ್ ಮಾಡಿ ಈ ಥರ ಮೀಟಿಂಗ್ಸ್ ನೀವು ಫಸ್ಟ್ ಪ್ರೊಡ್ಯೂಸರ್ ಮೀಟ್ ಮಾಡಿ ಆಮೇಲೆ ಮೀಟ್ ಮಾಡೋಣ ಅಂತ. ಗಂಗಾಶಂಕರಲ್ಲಿ ಕಾಯ್ಕೊಂಡು ಕೂತಿದ್ದೀನಿ. ಯಾರೋ ಬಂದರು, ಏನು ಸಕ್ಕದಾಗಿದ್ದಾಳೆ ಅಂತ ನೋಡ್ತಾ ಇದ್ದೆ. ಹಿಂಗೆ ಬಂದು ನೀವು ನನ್ನ ಹತ್ರನೇ ಬರ್ತಾ ಇದ್ದಾರ. ನಾನು ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ರು. ನನಗೆ ಒಂದು ಸ್ವಲ್ಪ ಓ ಶಿಟ್ ಅಂತ ಅನಿಸ್ತು. ನೀವೇನಾ ಅಂತ, ನಾನು ಏನೋ ಯಾರೋ ರಾಂಗ್ ಟೇಬಲ್ ಕೂತಿಯಾರೇನೋ ಅಂತ. ಹಾಯ್ ಆ್ಯನ್ ಅಂತ ಅಂದು ನಾನು ಹಾಯ್ ಅಮೃತ ಅಂತಂದೆ. ನನಗೊಂದು ನಿಮಿಷ ಇನ್ನೊಂದು ಹೀರೋಯಿನ್ ಇದ್ದಾಳೆ ಅಂತ ಹೇಳಿದ್ವಲ್ಲ, ನನಗೆ ಕರೆಸ್ಬಿಟ್ಟು ಒಂದೇ ಹೀರೋಯಿನ್ ಅಂತ ಕರೆಸ್ಬಿಟ್ರಲ್ಲ ಅಂತ ಅಂದು ಕೂತ್ಕೊಂಡೆ. ಆ್ಯಂಡ್ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲ್ಮ್ ಸಾಕಾಗಿದ್ದಾಳಲ್ಲ, ನನ್ನ ಹೀರೋಯಿನ್ ಮಾಡಿ ನನಗೆ ಫುಲ್ ಒಂಥರ. ಆಮೇಲೆ ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ರು, ಹಿಂಗೆ 4 ಜನ ಹುಡುಗರು, ಒಬ್ಬಳೆ ಹುಡುಗಿ ಅಂತ. ನಾನು ಇಡೀ ಸಿನಿಮಾ ಸಿಡುಕ್ ಮೂತಿಲೇ ಇದ್ದೀನಿ. ಇಡೀ ಸಿನಿಮಾ ಎಲ್ಲೂ ನಕ್ಕಿಲ್ಲ. ಈ ಥರ ಇವ್ರುಗಳು ಪೇಸ್ ತಿನ್ಕೊಂಡು, ಈ ಥರ ಡೈಲಾಗ್ಸ್ ತಿನ್ಕೊಂಡು ನಾನು ಒಬ್ಳೆ ಮಧ್ಯ ನಿಜವಾಗ್ಲೂ ನಾನು ಏನೇನು ಕಷ್ಟಪಟ್ಟಿದ್ದೀನಿ ಅದು ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದು ನಾನು ಆಕ್ಟಿಂಗ್ ಮಾಡಿರೋದಲ್ಲ, ನಿಜವಾಗ್ಲೂ ಪರ್ಫಾರ್ಮೆನ್ಸ್. ನಾನು ಚೈತನ್ಯ ಸರ್ ಹತ್ರ ಮಾತ್ರ ಕೇಳ್ತೀನಿ. ಸರ್ ಹೇಳಿ ಸರ್, ಅಬ್ಬಬ್ಬ ಸಿನಿಮಾ ಬಗ್ಗೆ ಹೇಳಿ ಸರ್. ಟೆಕ್ನಿಕಲ್ ನೀವು
ಸೊ ಈ ಅಬ್ಬಬ್ಬ ಸಿನಿಮಾ ಒಂದು ನಾನು ಹೇಳಿದಾಗೆ ಸ್ಕ್ರಿಪ್ಟ್ ಮತ್ತೆ ಆಕ್ಟರ್ಸ್ ಮೇಲೆ ಡಿಪೆಂಡ್. ತುಂಬಾ ದೊಡ್ಡ ಅಡ್ವಾಂಟೇಜ್ ನನಗಾಗಿದೆ ಅಂದ್ರೆ ಇವರು ಮೊದಲೇ ರಿಹರ್ಸ್ ಮಾಡ್ಕೊಂಡು ಬರೋರು. ಯೂಶಲಿ ಡೈರೆಕ್ಟ್ ಏನಾಗುತ್ತೆ ಆಕ್ಟರ್ಸ್ಗೆ ನಾವು ನಿಂತು ಹೇಳ್ಕೊಡ್ಬೇಕು ಮಾಡಿ ಹೀಗೆ ಮಾಡಿ ಅಂತೆಲ್ಲ ಹೇಳ್ಬೇಕು. ಇವ್ರು ಆಗಲ್ಲ. ಒಂದು ಶಾರ್ಟ್ ರೆಡಿ ಮಾಡೋಷ್ಟಕ್ಕೆ ಇವರೇ ರಿಹರ್ಸ್ ಮಾಡ್ಕೊಂಡು ಬಂದು ನಾವು ಹೀಗೆ ಮಾಡ್ತೀವಿ ಸರ್ ಹೀಗೆ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ನಾನು ಅದನ್ನ ಕರೆಕ್ಷನ್ಸ್ ಮಾಡ್ತಿದ್ದೆ ಹೊರತು ದೇ ಮೇಡ್ ಮೈ ಜಾಬ್ ವೆರಿ ಈಸಿ ಬೈ ರಿಹರ್ಸಿಂಗ್. ನಿಮ್ಗೆ ಇಷ್ಟ ಆಗೋ ಥರನೇ ಮಾಡ್ತಿದ್ರು. ತುಂಬಾ ಚೆನ್ನಾಗಿ ತುಂಬಾ ಅದ್ಭುತವಾಗಿ ಮಾಡಿದ್ರು. ಜೊತೆಗೆ ಏನಂದ್ರೆ ಯೂಶಲಿ ಕಾಮಿಡಿ ಸಿನಿಮಾದಲ್ಲಿ 3 ಡಿಪಾರ್ಟ್ಮೆಂಟ್ಗೆ ಸ್ಪೇಸ್ ಇರೋದಿಲ್ಲ. ಒಂದು ಸಿನಿಮಾಟೋಗ್ರಫರ್, ಇನ್ನೊಂದು ಆರ್ಟ್ ಡೈರೆಕ್ಟರ್, ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್, ಯಾಕಂದ್ರೆ ಆಮೇಲೆ ಇನ್ನೊಂದು ಎಡಿಟರ್ ಕೂಡ. ಯಾಕಂದ್ರೆ ಟೈಮಿಂಗ್ ಅಲ್ಲಿ ನಾವು ನಡೆಯೋದ್ರಿಂದ ಶಾರ್ಟ್ ಬ್ಯೂಟಿ ಅಥವಾ ಆರ್ಟ್ ಡೈರೆಕ್ಷನ್ ಹೆಂಗಿದೆ ಅಥವಾ ಎಡಿಟಿಂಗ್ ಹೆಂಗಿದೆ ಮ್ಯೂಸಿಕ್ ಹೆಂಗಿದೆ ನಾವು ಅದಕ್ಕೆ ಟೈಮ್ ಕೂಡ ಸ್ಪೇಸ್ ಇರೋದಿಲ್ಲ. ಆದ್ರೆ ಈ ಸಿನಿಮಾದಲ್ಲಿ ವಿ ಹ್ಯಾಡ್ ಅ ವೆರಿ ಬ್ರಿಲಿಯಂಟ್ ಸಿನಿಮಾಟೋಗ್ರಫರ್ ಮನೋಹರ್ ಜೋಶಿ. ಅವ್ರ ಫ್ರೇಮ್ಸ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ವಿಶ್ವಾಸ್ ಕಶ್ಯಪ್ ಅನ್ನೋ ಆರ್ಟ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ದೀಪಕ್ ಅಲೆಕ್ಸಾಂಡರ್ ಅಂತ ಇದಕ್ಕೆ ಮ್ಯೂಸಿಕ್ ಮಾಡಿದವರು. ಅವ್ರ ಫಸ್ಟ್ ಫಿಲ್ಮ್ ಇದು ಅಂಡ್ ಹಿ ಹಸ್ ಎನ್ಹಾನ್ಸ್ಡ್ ದ ಕಾಮಿಡಿ ಆಫ್ ಆಲ್ ದ ಸೀನ್ಸ್ ವಿತ್ ದಿಸ್ ಮ್ಯೂಸಿಕ್. ಅದಕ್ಕೊಂಥರ ಒಂದು ಫ್ರೆಶ್ ಯಂಗ್ ಫ್ಲೇವರ್ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಎಡಿಟರ್ ಹರಿದಾಸ್, ನಾನು ಆ ದಿನಗಳು ಟೈಮಿಂದ ಸುಮಾರು ಎಲ್ಲ ಸಿನಿಮಾಗಳನ್ನ ಅವರೇ ಎಡಿಟ್ ಮಾಡೋರು. ಹಿ ಹಸ್ ಎನ್ಶೂರ್ಡ್ ದಟ್ ದ ಪರ್ಫಾರ್ಮೆನ್ಸ್ ಇಸ್ ನಾಟ್ ಕಟ್, ದ ಪರ್ಫಾರ್ಮೆನ್ಸ್ ಇಸ್ ಸೇಫ್ ಗಾರ್ಡೆಡ್ ಅವ್ರ ಎಡಿಟಿಂಗ್. ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್ ಅವರು ದೇ ಹ್ಯಾವ್ ರಿಯಲಿ ಎನ್ಶೂರ್ಡ್ ವಿ ವರ್ ಕಂಫರ್ಟಬಲ್. ಎಲ್ಲೂ ಇಂಟರ್ಫಿಯರ್ ಮಾಡಲಿಲ್ಲ. ನಾನು ಕತೆಗೆ ಚೇಂಜಸ್ ಮಾಡ್ತೀನಿ ಅಂತಂದೆ, ನೀವೇನು ಚೇಂಜಸ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತಂದು. ಕಾಸ್ಟಿಂಗಲ್ಲಿ ಎಲ್ಲೂ ಇಂಟರ್ಫಿಯರ್ ಮಾಡಲಿಲ್ಲ. ಎಲ್ಲ ಆಯ್ಕೆಗಳು ನಂದಾಗಿತ್ತು, ಟೆಕ್ನಿಷಿಯನ್ಸ್ ಆಯ್ಕೆ ಮಾಡೋದು ನಂದಾಗಿತ್ತು. ಸಪೋರ್ಟಿವ್ ಆಗಿತ್ತು ಥ್ರೂಔಟ್. ಈಗಲೂ ಅಷ್ಟೇ ನಮ್ಮ ಪ್ರಮೋಷನ್ಸ್ ಆಗಿರ್ಬೋದು ಎಲ್ಲ ನೀಟಾಗಿ ಮಾಡ್ತಿದ್ದಾರೆ. ತುಂಬ ಕಷ್ಟ ಆ ಥರ ಸಿಗೋದು. ನಮ್ಮ ಶೂಟಿಂಗ್ ಹೋಗಿದ್ದು ನಮಗೆ ಗೊತ್ತಾಗಲೇ ಇಲ್ಲ. ನೈಸ್. ಈಗ ಅಬ್ಬಬ್ಬಾ ತಂಡದ ಜೊತೆ ಒಂದು ಗೇಮ್ ಮಾಡೋಣ, ಓಕೆನಾ? ಸೊ 2 ಟೀಮ್ ಮಾಡ್ಕೊಂಬಿಡಿ. ನೀವು ಆಲ್ರೆಡಿ ಟೀಮ್ ಆಗೇ ಕೂತ್ಕೊಂಡ್ಬಿಟ್ಟಿದ್ದೀರಾ. ನೀವೊಂದು ಟೀಮು ನೀವೊಂದು ಟೀಮ್, ಓಕೆನಾ? ಸೊ ಗೆಸ್ ದ ಸಿನಿಮಾ ಅನ್ನೋದೊಂದು ಗೇಮ್. 3-4 ಆ ಪಿಕ್ಚರ್ದು ಮೇನ್ ವಿಷಯಗಳನ್ನ ಹೇಳ್ತೀವಿ. ಆ ಸಿನಿಮಾ ಯಾವ್ದು ಅಂತ ಕಂಡಿಡಬೇಕು. ಸೊ ಆನ್ಸರ್ ಗೊತ್ತಿರೋರು ದೇ ಹ್ಯಾವ್ ಟು ಮೇಕ್ ಸೌಂಡ್. ಏನು ಸೌಂಡ್ ಮಾಡ್ತಾರ ನೀವು? ಒಬ್ರು ಸೌಂಡ್ ಮಾಡ್ತೀವಿ ನಾವು ಗಿಡಿ ಸೌಂಡ್. ಓಕೆ ಓಕೆ. ಹಾವು, ಸೈಕಲ್, ಕೋಟೆ. ನಗರಾವು. ಸೊ 1 ಪಾಯಿಂಟ್ ಅವ್ರಿಗೆ. ಅವ್ರು ಹೇಳಿದ್ದಾರೆ ಫಸ್ಟ್. ಕ್ವೆಶ್ಚನ್ ಅರ್ಥ ಆಗೋ ಆಮೇಲೆ ಫಸ್ಟ್ ಸೌಂಡ್ ಮಾಡ್ಬೇಕು. ಸೆಕೆಂಡ್ ಕೊಳಲು, ಕುದುರೆ, ರೌಡಿ. ಅಬ್ಬಬ್ಬಾ ರಣಧೀರ. ಮನೆ, ಭರತನಾಟ್ಯ, ಗಂಗಾ. ಅಬ್ಬಬ್ಬಾ ಆಪ್ತಮಿತ್ರ. ಇನ್ನಿದಕ್ಕಿಂತ ಬಿಡ್ರೋ ಒಂದ್ ನಿಮಿಷ ಸರ್. ಈಗ ಇದು ನಿಮ್ಮ ಟೀಮಿಗೆ ಮಾತ್ರ, ಅವ್ರು ಹೇಳೋದೇ ಇಲ್ಲ. ಸೂಪರ್. ಅಣ್ಣ ಅವರು ಕೊಡವ ಅಂದ್ರೆ ಕೂರ್ಗು, ಆಮೇಲೆ ಚಿನ್ನದ ಮಲ್ಲಿಗೆ ಅದರಲ್ಲೇ ಅಣ್ಣ ಅವರು ಸರ್. ಒಂದು ಹಾಡು ಹೇಳ್ಕೊಂಡು ಅವ್ರಿಗೆ ಹಾಡು ಹೇಳ ಅವಾಗ್ಲಿ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಒಂದು ಪಾಯಿಂಟು. ಇದಂತೂ ನೀವು ಹೇಳಲೇಬೇಕು. ಶಿವಣ್ಣ, ಚಿಟ್ಟೆ, ಬಿಯರ್ ಬಾಟಲ್. ಅವ್ರ ಹತ್ರ 4 ಪಾಯಿಂಟ್ ಇದೆ, ನಿಮ್ಮ ಹತ್ರ 1 ಇದೆ. ಮಲೆನಾಡು, ಗನ್ನು, ಮುಂಗಾರು ಮಳೆ, ಹಂದಿ. ಗಾಳಿಪಟ. ಸೀರೆ, ಹೀರೋ, ಬೀಡಿ. ಹಬ್ಬ. ಬೀಡಿ, ಹೀರೋ, ಬೀಡಿ. ಕರೆಕ್ಟ್. ನಿಜ ಗೊತ್ತಾಗಿಲ್ಲ, ಆಕ್ಚುಲಿ ಗೊತ್ತಾಗಿಲ್ಲ. ಸೀರೆ. ಸೂಪರ್. ಈಗ ಇದಂತೂ ಹೇಳಲೇಬೇಕು. ಡಾಕ್ಟರ್. ಆಗಿಲ್ಲ. ಡಾಕ್ಟರ್, ಹುಚ್ಚಿ, ಗಿಳಿ. ಓಕೆ, ನೆಕ್ಸ್ಟ್ ತುಂಬಾ ಈಸಿ ಸರ್. ಶಿವಣ್ಣ, ಪ್ರೇಮ, ರಮೇಶ್ ಅರವಿಂದ್. ಕುಮಾರ್ ದೇಸಾಯಿ ಸಿನಿಮಾ.
5-4. ಮಾಲಾಶ್ರೀ ಮೇಡಮ್ ಬದುಕು ಜಟಕ ಬಂಡಿ ಮಾಳವಿಕ ಅವ್ರದ್ದು ಮಹಾಲಕ್ಷ್ಮಿ ಮೇಡಮ್ ಭವ್ಯ ಹೃದಯ ಫಸ್ಟ್ ಹಬ್ಬ ಅವ್ರು ಹೇಳಿದ್ರು ಫಸ್ಟ್ ಹಬ್ಬ ಫಸ್ಟ್ ಸೌಂಡ್ ಯಾರು ಏನ್ ಮಾಡ್ತಾರೋ ಅದೇ ಬಟ್ ಸೌಂಡ್ ಅವ್ರು ಮಾಡಿದ್ದು 5 ಈಚ್ ಟಕ್ ಅಂತ ಹೇಳ್ಬೇಕು. ಶಂಕರ್ ನಾಗ್ ಸರ್ ಭವ್ಯ ಇಲ್ಲ ಏನ್ ಗೊತ್ತಾ ಹಬ್ಬ ಅಂದ್ಬಿಟ್ಟು ಅರ್ಧ ಗಂಟೆ ಟೈಮ್ ಹೇಳು ಆಯ್ತು ಹೇಳು ಹಬ್ಬ ಅಂತ ಹೇಳ್ಬಿಟ್ಟು ಖರ್ಚಿ 9 ತುಂಬಾ ಫೇಮಸ್ ಅದು. ಗೀತಾಂಜಲಿ 8 7 6 5 ಗೀತಾಂಜಲಿ 6-5 ರವಿಚಂದ್ರನ್ ಅವರು ರವಿಚಂದ್ರನ್ ಸರ್ ವಿಷ್ಣುವರ್ಧನ್ ಸರ್ ರಾಜಸ್ಥಾನ್ ಫಸ್ಟ್ ಹಬ್ಬ ಇವ್ರು ಹೇಳಿದ್ರು ರಾಜಸ್ಥಾನ್ ಸೂಪರ್ ಅಲ್ಲಿಗೆ 6 ಪಾಯಿಂಟ್ ಆಗಿದೆ. ಈಗ ನಾವು ಒಂದು ಟೈ ಬ್ರೇಕರ್ ಕ್ವೆಶ್ಚನ್. ಕನ್ನಡ ಪಿಕ್ಚರ್ ಶ್ರೀಧರ್ ಸರ್ ಪದ್ಮಾ ವಸಂತಿ ಮೇಡಮ್. ಯಾವ್ದು ಹಿಂದೂಸ್ತಾನವು ಪಿಕ್ಚರ್ ಹೆಸರು ಹೇಳಿ. ಓಕೆ ಶ್ರೀಧರ್ ಸರ್ ಪದ್ಮಾ ವಾಸಂತಿ ಮ್ಯಾಮ್ ಪುಟ್ಟಣ್ಣ ಕಣಗಾಲ್ ಸರ್. ಅಯ್ಯೋ ನಮ್ಮ ಅಮ್ಮಂಗೆ ಫಿಲ್ಮ್ ಸಖತ್ ಇಷ್ಟ. ಪಡವಳ್ಳಿ ಪಾಂಡವರನ್ನ ಅಲ್ಲ ಮೈ ಮಮ್ ಲವ್ಸ್ ದಿಸ್ ಫಿಲ್ಮ್ ಬಾಯಿಗೆ ಬರ್ತಾ ಇಲ್ಲ. ನಾನು ಹೇಳ ಆ ಚಿತ್ರದ ಹೆಸರಿನ ಮೊದಲ ಪದ ಇಲ್ಲಿದೆ. ಅಮೃತ ಕಡೆಗೆ ಇಲ್ಲಿ ಗೆದ್ದಿದ್ದು ನೀವೋ ಅಥವಾ ಇವರು ಅಲ್ಲ, ಗೆದ್ದಿದ್ದು ಅಬ್ಬಬ್ಬ. ಸೊ ಇದರ ವಿನ್ನರು ಬಂದು ಇವ್ರು 3 ಜನ ಗಿಫ್ಟ್ ಕೊಡೋ. ಟಕ್ಕಂತ ಈಗ ಇನ್ನೊಂದು ಗೇಮು. ಇದನ್ನು ಒಂಥರ ಡಮ್ ಶರಾಡ್ಸ್ ಥರ, ಓಕೆನಾ? ನಾನು ಇವ್ರಿಗೆ ಹೇಳ್ತೀನಿ, ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾರೆ, ಅದನ್ನ ನೀವು ಕಂಡುಹಿಡಿಬೇಕು. ಓಕೆ, ರೆಡಿ? ಸೊ ಹಬ್ಬ ನಿಮ್ಮ ಟೀಮಿಂದ ಯಾರು ಬರ್ತಿದ್ದಾರೆ? ಕೂತ್ಕೋ ಬನ್ನಿ, ಕಿವಿಲಿ ಹೇಳ್ಬೇಕಲ್ಲ ನಾನು. ಸಾಕರ್, ವೆರಿ ಗುಡ್. ನಿಮ್ಮ ಟೀಮಿಂದ ಯಾರು ಬರ್ತಿದ್ದೀರಾ? ಪಂಚೆ ಲುಂಗಿ ಟೂ ಲೇಟ್. ಲುಂಗಿ ಬಿಚ್ಚೋದ ಏನು? ಟೈಮ್ ಲುಂಗಿ ಹಾಕೊಳ್ಳೋದ? ಪ್ಯಾಂಟ್ ಪಟಾಪಟಿ. ಟೈಮ್ ಅಪ್. ಐ ವಾಂಟ್ ಗಿವ್ ಯು ಪಾಯಿಂಟ್. ಇಷ್ಟು ಟೈಮ್ ಇಲ್ಲ. ಏನು ಅನು ನೀವು ಕೋತಿ ಅಂತ ಕೊಟ್ಬಿಡು, ಪಟಾಪಟಿ ಜಟ್ಟಿ ಅಂತ ಕೊಟ್ಬಿಡು. ಪಟಾಪಟಿ ಇಲ್ಲ ಅಲ್ಲ. ಗೊತ್ತಾ, ನಾನು ಹುಟ್ಬೇಕಿತ್ತು ಅನ್ನಿಸ್ತಿದೆ. ನೆಕ್ಸ್ಟ್ ನಿಮ್ ಟೀಮಿಂದ ಯಾರು ಬರ್ತಿದ್ದಾರೆ? ಇದು ಲಿಖಿತ್. Time starts now. Toilet. See? They're too good, dude. ಈಗ ಎಷ್ಟು ಸೆಕೆಂಡ್ ಅಲ್ಲಿ ಇವ್ರು ಹೇಳಿದ್ರು? 3 ಸೆಕೆಂಡ್. ಇದು ನಾನು ಇವಾಗ ತುಂಬಾ ಒಂದು ಈಸಿ ಆಗಿರೋದು ಕೊಡ್ತೀನಿ. ಓಕೆ, ಯಾರು ಬರ್ತೀರಾ? ಅಯ್ಯೋ, ಆಗದೇ ಇಲ್ಲ ಬಿಡಿ. ಓಕೆ
ಎಣ್ಣೆ Ice cream, ice cream, ಕಾಫಿ ice cream. ಬಿಸ್ಕೆಟ್ ಟೀ ಬಿಸ್ಕೆಟ್ ಟೈಮ್ ಅಪ್ ಕೂತ್ಕೊಳ್ಳಿ. ಕುಲ್ಫಿ ಇಲ್ಲ ನಾನು ಪಾಸ್ ಮಾಡ್ತೀನಿ ನಾನು ಅಮೃತ. ಗೋಲ್ಗಪ್ಪ. ಚೈತನ್ಯ ಸರ್ ಬನ್ನಿ ಸರ್. ನೋಡ್ರಪ್ಪ ಮೀನು. ನೀನು ಅಂತ ಕುದುರೆ. ಟೈಮ್ ಅಪ್ ಟೈಮ್ ಅಪ್ ಟೈಮ್ ಅಪ್ ಟೈಮ್ ಅಪ್. ಟೋಟೈಸ್. ಆಕ್ಟಿಂಗ್ ಸರಿ ಇಲ್ಲ ಸರ್. ಮಗು. ನಾನು ಹೇಳ ಸಣ್ಣ ಮಗು ಅಂತ. ನಿಮ್ ಟೀಮ್ ಅವ್ರನ್ನ ನಾಯಿ ಅಂಬೆಗಾಲು ಮರಿ. ಒಡಿ ಒಂದೇನಾದ್ರಲ್ಲಿ ಒಡಿ. ನಾಯಿ ಮರಿ. ಸೈಕಲ್ ಹೊಡೆಯೋದು ಸರ್. ಕ್ಯಾಟ್. ತುಂಬಾ ಲೇಟ್ ಆಯ್ತು ಇದಿಲ್ಲ ಮಾಡ್ಕೊ. ಪಾಯಿಂಟೇ ಇಲ್ಲ ಇದಕ್ಕೆ. ನಿಮ್ಗೆ ಈಗ ಅಂಬ್ತಾನೆ. ಸಣ್ಣ ಮಗು ಇಲ್ಲ ಥ್ಯಾಂಕ್ ಯು. ಚೊಂಬು ತಿರುಪತಿ. ಸೂಪರ್. ಧನು ಅಲ್ಲ ನಾನು. ಯಾ ಧನು. ಸಾಧು ಕೋಕಿಲ. ಐನ್ಸ್ಟೈನ್. ಇದು ಬಹಳ ಕಷ್ಟ. ಏನ್ ಹೇಳಿದ್ದೆ? ಇದು ನನಗೆ ತಾಂಡವೇ ಮಾಡ್ಬೇಕನ್ನೋದು ಆಸೆ. ತಾಂಡವ ಬನ್ನಿ. ಕಮಾನ್ ಡೋಂಟ್ ಮಾಡೋ ಪ್ಲೀಸ್. ತಾಂಡವ ಅಭಿಮಾನಿಗಳೆಲ್ಲ. ಹಾ ಓಕೆ ಪಕ್ಕ. ಪಕ್ಕ ಏನು ಪಂಚೆ ರವಿಚಂದ್ರನ್. ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು. ಫಸ್ಟ್ ನೈಟ್. ತ್ರೀ ಈಚ್. ನೆಕ್ಸ್ಟ್ ಸೂಪರ್. ನೆಕ್ಸ್ಟ್ ನೀನೇ ಹೋಗು. ಓಕೆ. ಲಿಖಿತ್ ಮನೆ ಚಂದ್ರ ಲೇಔಟ್. ಹೋಟೆಲ್ ಹೋಟೆಲ್ಸ್ ಕ್ಯಾಂಡಲ್ ಮನೆ ಎಲ್ಲಿದೆ ಅಂತನಾ? ಮನೆ ಎಲ್ಲಿದೆ ಅಂತನಾ? ಹಿಂಗೆ ಮುಂಚೆ ಇದ್ದಿದ್ದ? ಮಂಗಳೂರು ಮೀನು. ಮಂಗಳೂರು ಮೀನು. ಬಂಗುಡೆ. ಅಂಜಲ್. ಆದ್ರೂ ತುಂಬಾ ಟೈಮ್ ತಗೋತಾರೆ. ತುಂಬಾ ಟೈಮ್ ತಗೋತಾರೆ. ಅವರು ತಗೊಂಡ್ರು. ಅವರು ತಗೊಂಡ್ರಪ್ಪ ಸರ್ ನಿಮ್ಗೆ ಈಗ ರೊಚ್ಚಿಗೆದ್ದಿದ್ದಾರೆ ನನ್ನ. ಟೇಲ್. ಬಾಲ. ನೀವು ಎಲ್ಲ ಅವ್ರಿಗೆಲ್ಲ ಕೊಟ್ಬಿಡು ಸುಮ್ಮನೆ ಇರ್ರಿ. ಬನ್ನಿ. ಇವ್ರು ಇದು ತುಂಬಾ ಇದೆ. ಮುಂದಿನ ಜನ್ಮ ಅಂತಿದ್ರೆ ಮಂಗಳೂರಲ್ಲಿ ಹೋಗ್ತೀವಿ ನಾವು. ಬಾಟ್ಲು. ಎಣ್ಣೆ ಬಾಟ್ಲು. ಫುಲ್ ಬಾಟ್ಲು. ಅಜಯ್ ಹೊಡಿತಾರೆ. ಎಣ್ಣೆ ಬಾಟ್ಲು, ಸಾರೆ ಬಾಟ್ಲು, ಎಣ್ಣೆ. ಅಜಯ್ ಅಷ್ಟೇ. ಈಸಿ ಕೊಟ್ಟು ಯಾರು ಎಣ್ಣೆ ಬಾಟ್ಲು ಅಂದ್ರು. ಬಟ್ ನಾನು ತುಂಬಾ ನಿಯತ್ತಾಗಿ ಬರೀ ಎಣ್ಣೆ ಬರ್ಲಿ ಅಂತ ಒಂದ್ ಕೆಲಸ ಮಾಡಿ. ಇದಕ್ಕೊಂದ್ ಟೈ ಬ್ರೇಕರ್ ಕೊಡು. ಇದಕ್ಕೊಂದ್ ಟೈ ಬ್ರೇಕರ್. ಓಕೆ ರೆಡಿನಾ? ಸೆಕೆಂಡ್ಸ್ ರೆಡಿ. ನಾನೇ ಹೇಳ್ತೀನಿ ಗುರು. ಯಾರು ಫಸ್ಟ್ ಹೇಳ್ತೀರ ನೋಡೋಣ. ತಾಂಡವ್. ಇವ್ರಿಗೂ ಒಂದ್ ಚಾನ್ಸ್ ಇದೆ. ಇವ್ರಿಗೂ ಒಂದ್ ಚಾನ್ಸ್. ಅಂದ್ರೆ ನೀವು ಅವ್ರನ್ನ ಗೆಲ್ಲಿಸ್ಲೇಬೇಕು. ಮಂಗಳೂರು ಆಗ್ಲೇಬೇಕದು. ನಾಗ ಬಾ ನೀನು ಆಕ್ಟ್ ಮಾಡ್ ಬಾ. ಟೀಮ್ ಅವ್ರೆ ಅಲ್ದೇ ಇರೋರು ಬಾರೋ. ಅವ್ನಿಗೊಂದು ವರ್ಡ್ ಹೇಳಿ ಕಳ್ಸೋ. 3, 2, 1 ಆಕ್ಷನ್. ಗರ್ಭಿಣಿ. ಹೌದಾ? ಮಾಡು. ಹೊಕ್ಕಳು.
ತಿರ್ಗಾ ಇಲ್ಲ ನಮ್ಮನ್ನ ನೋಡ್ರಿ ಅವ್ರನ್ನ ನೋಡು. ಹೊಟ್ಟೆ ಹೊಟ್ಟೆ ಸುತ್ತು ಸಪ್ತ ಕರುಣವಳ್ಳಿ. ಈಗ ಹೇಳಿ ಇದಕ್ಕೆ ಪಾಯಿಂಟಿಗೆ ಬರ್ತೀನಿ. ಏನೋ ಹೇಳ್ದ ನಾಗ, ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಮೈ ಗಾಡ್. ಸೊ 16ನೇ ತಾರೀಕು ಪಿಕ್ಚರ್ ಬಿಡುಗಡೆ ಆಗ್ತಾ ಇದೆ ಅಬ್ಬಬ್ಬ. ಓಕೆನಾ? ಎಲ್ಲರೂ ಒಂದೊಂದು ಸ್ಟೈಲಲ್ಲಿ ಹೇಳ್ಬೇಕು ಅದನ್ನ. ಅಬ್ಬಬ್ಬ ಬರ್ತಿದೆ, ಅಬ್ಬಬ್ಬ ಬರ್ತಿದೆ ಅನ್ನೋದನ್ನ. ಬರ್ತಾ ಇದೆ 16ನೇ ತಾರೀಕು ನೋಡಿ ಎಂಜಾಯ್ ಮಾಡಿ. ತಾಂಡವ್, ನೀವು ಪ್ರಿಪೇರ್ ಆಗಿದ್ದೀರ ಅಂತ ಗೊತ್ತು. ಅಮೃತ ಆದ್ಮೇಲೆ ನೀವು ಹೇಳಿರುತ್ತೆ. ನಮಸ್ಕಾರ, ನಮ್ಮ ಸಿನಿಮಾ ಅಬ್ಬಬ್ಬ ಇದೇ 16ನೇ ತಾರೀಕು ರಿಲೀಸ್ ಆಗ್ತಿದೆ. ಥಿಯೇಟ್ರಿಗೆ ಬಂದು ನೋಡಿ. ಇವರೆಲ್ಲ ಕಪಿಗಳ ಥರ ಆಡ್ತಾರೆ ಅಂತ ಗೊತ್ತು. ಒಬ್ಬರಾದ್ರೂ ನೀಟಾಗಿ ಕನ್ವೆ ಮಾಡೋಣ ಅಂತ ಹೇಳ್ತಾರೆ. ಇಲ್ಲ, ಚೈತನ್ಯ ಅವ್ರು ಇದ್ದಾರೆ. ಬಟ್ ತಾಂಡವ್, ನಿಮ್ಮ ಆತ್ಮೀಯ ಗೆಳೆಯ ಧನು ಫಸ್ಟ್ ಅಂತ ಹೇಳಿ ಹೇಳ್ತಾರೆ. ಅಮ್ಮ ಕೊಡ್ತಾರೆ ತುತ್ತು. ಅಬ್ಬಬ್ಬ ಬರ್ತಿದೆ ಫೆಬ್ರವರಿ 16th. ತಾಂಡವ್ ನಾನು ಹೇಳಾದ್ಮೇಲೆ ನಿಮ್ದು. ನಮ್ ಸಿನಿಮಾ ನೋಡಿ ಅದಾದ್ಮೇಲೆ ನೀವ್ ಹೇಳ್ತೀರಾ ಅಬ್ಬಬ್ಬ. ಡೈರೆಕ್ಟ್ರೆ, ನಮ್ಮ ಅಬ್ಬಬ್ಬ ಸಿನಿಮಾ ಬರ್ತಿದೆ ಫೆಬ್ರವರಿ 16. ಎಲ್ರೂ ಕುಟುಂಬ ಸಮೇತ ಬಂದು ನೋಡಿ. ಪ್ರತಿಯೊಬ್ರು ತುಂಬಾ ಖುಷಿಯಾಗಿ ನೋಡ್ಬೇಕಾಗಿರುವಂತ ಏಕೈಕ ಸಿನಿಮಾ ಅಬ್ಬಬ್ಬ. ನಾನು ಏನಾದ್ರು ಹೇಳ್ಬೇಕಂತಿದ್ದೀರಾ? ನೀವ್ ಹೇಳಿ. ನೀವು ಅಪ್ಪ ರಾಮಣ್ಣನ್ ಸ್ಟೈಲ್ ಅಲ್ಲಿ ಹೇಳಿ. ಫೆಬ್ರವರಿ 16ನೇ ತಾರೀಕು ಇದೇ ತಿಂಗಳು 16ನೇ ತಾರೀಕು. ಅದು ಆಟಿಟ್ಯೂಡ್. ಹೌದಾ? ಸರಿ. ಆಕ್ಷನ್. ಇದೇ ತಿಂಗಳು 16ನೇ ತಾರೀಕು ಅಬ್ಬಬ್ಬ. ನಾವ್ ಯಾರು ಏನ್ ಹೇಳಿಲ್ಲ. ಯಾರು ನನ್ನ ನೋಡ್ಬೇಡಿ ಪ್ಲೀಸ್. ಇದೇ ತಿಂಗಳು 16ನೇ ತಾರೀಕು ನಮ್ಮ ಅಬ್ಬಬ್ಬ ಸಿನಿಮಾ ಬರ್ತಾ. ಹಂಗೆ ಇರ್ಲಿ, ನಾನು ಈ ಕ್ಯಾಮ್ರಾಗೆ ಹೇಳ್ತೀನಿ. ಓಕೆ, ಸೀರಿಯಸ್. ಇದೇ ತಿಂಗಳು 16ನೇ ತಾರೀಕು ನಮ್ಮ ಅಬ್ಬಬ್ಬ ಸಿನಿಮಾ ಬರ್ತೈತೆ. ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ನೋಡಿ.